ನಮ್ಮ ಬಾಸ್ ಸ್ಟ್ರಿಕ್ಟ್ ಆಫೀಸರ್ 3 years ಬೆಂಗಳೂರು ಕಡೆ ಬರಲೇ ಇರಲಿಲ್ಲ. ಇದರಮ್ಮ ಬಾಸ್ ಸರ್, ನೀವು ಯಾರು ಸರ್? ರಜಿನಿ ಅಂತ ಹೇಳಮ್ಮ, ಅವ್ರಿಗೆ ಗೊತ್ತಾಗತ್ತೆ. ಸರ್, ಹಿಂಗೆ ಯಾರೋ ರಜಿನಿ ಅಂತ ಬಂದಿದ್ದಾರೆ ಸರ್, ನಿಮ್ ಜೊತೆ ಮಾತಾಡ್ಬೇಕಂತೆ. ರಜನಿಕಾಂತ್ ಅಯ್ಯ, ನೀನು ಅವ್ರನ್ನೇ ಆಚೆಂದ ಹಚ್ಬಿಟ್ಟಿ ಅಂತ ನಮ್ಮ ಭಾಷೆ ಓಡ್ ಬಂದು. ಡಿಸೈನಿಂಗ್ ಏನಾದ್ರು ಐಡಿಯಾ ಇದೆಯಾ? ಸ್ವಲ್ಪ ಲೈಟಾಗಿ ಬರುತ್ತೆ ಸರ್. ನಾನು ಉಪೇಂದ್ರ ಅವ್ರದ್ದು, ಪ್ರಬೋಧ್ ಅವ್ರದ್ದು ಇಬ್ಬರದ್ದು ಆಫ್ ಫೋಟೋ ಇಟ್ಬಿಟ್ಟು ಒಂದು ಡಿಸೈನ್ ಮಾಡಿದೆ. ಒಂದು ಡಿಸೈನ್ ನೋಡ್ತಾರೆ, ನನ್ನ ಮಕ್ಕ ನೋಡ್ತಾರೆ. ಒಂದು ಡಿಸೈನ್ ನೋಡ್ತಾರೆ, ನನ್ನ ಮಕ್ಕ ನೋಡ್ತಾರೆ. ಮಂಡೇ ಫ್ರೈಡೇ ಮೇಲೆ ನಿನ್ಗೆ ಸರ್, ಇದು ಓಪನ್ ಆಗ್ತಲ್ಲ ಸರ್, ಅವಿವೇಕಿ ಅಪ್ಡೇಟ್ ಆಗೋ ಅದು DVD ಕಾಣೋದ್ರು. ಮದುವೆ ಆಗಿ ನನಗೆ ಹತ್ರ ಒಂದು 12-13 years ಆಯ್ತು. ಮದುವೆ ಆಲ್ಬಮ್ ಅಂತ ಮಾಡ್ಕೊಳಕ್ಕಾಗಿಲ್ಲ. ಕ್ವಾಲಿಟಿ ಲೀಡ್ಸ್ ಟು ಸಕ್ಸಸ್. ಸೊ ಎಲ್ಲಿ ಕ್ವಾಲಿಟಿ ಇರುತ್ತೋ 100% ಸಕ್ಸಸ್ ಇಷ್ಟೇ ಇರುತ್ತೆ. ನಮ್ ಕಡೆಯಿಂದ ಫಸ್ಟ್ ಫಿಲ್ಮ್ ಮಾಡಿರೋದು ಎಲ್ಲಾನು ಸಕ್ಸಸ್. ಆರ್ ಚಂದ್ರ ಸರ್ದು ಫಸ್ಟ್ ಪಿಕ್ಚರ್ ಇಂದನು ಕಬ್ಜಾವರ್ಗು ನಾವೇ. ಹರ್ಷ ಸರ್ದು ಫಸ್ಟ್ ಪಿಕ್ಚರ್ ನಾವು ಮಾಡಿದ್ವಿ. ಯಶ್ ಅವ್ರದ್ದು ಫಸ್ಟ್ ಪಿಕ್ಚರ್ ನಾವು ಮಾಡಿದ್ವಿ. ರಾಧಿಕಾ ಪಂಡಿತ್ ಫಸ್ಟ್ ಪಿಕ್ಚರ್ ನಾವು ಮಾಡಿದ್ವಿ. ದೀಪಿಕಾ ಪಡುಕೋಣೆ, ಹಂಗೆ ಸುಮಾರು ಒಂದು ಲಿಸ್ಟೇ ಇದೆ. 10th ಎಕ್ಸಾಮು ಬರೆಯಲ್ದೆ ನಿನ್ನಾಯ್ತು ನೀನ್ ಪ್ಯಾಷನ್ ಮಾಡ್ತೀಯ ಮಾಡು ಅಂತ ಯಾರು ಬಿಡಲ್ಲ. ಆ ಫ್ರೀಡಮ್ ನಮ್ಮ ತಂದೆ ನಮ್ಗೆ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಡಿಸೈನರ್ಸ್ ಇದೆ ಅಷ್ಟು ಜನರು ನಾನು ಅಸಿಸ್ಟೆಂಟ್ ಸರ್. ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಒಂದು ವಿಶೇಷವಾದ ಅನುಭವ, ಒಂದು ವಿಶೇಷವಾದ ವ್ಯಕ್ತಿಯ ಚಿತ್ರಣವನ್ನ, ಅವರ ಕಥೆಯನ್ನ ಹೇಳಿಸೋ ಒಂದು ಪ್ರಯತ್ನ. ಇದು ಸೆಲೆಬ್ರಿಟಿ ಪಾಡ್ಕಾಸ್ಟ್. ಇವತ್ತಿನ ಗೆಸ್ಟ್ ಇದಾರಲ್ಲ, ನಮ್ಮ ಅತಿಥಿ, ಅವ್ರನ್ನ ನೀವು ನೋಡಿದಕ್ಕೆ ತುಂಬಾ ಸಾಧ್ಯ ಕಡಿಮೆ. ಯಾಕಪ್ಪ ಅಂದ್ರೆ ಅವರ ಪೋಸ್ಟರ್ಗಳನ್ನ ನೋಡಿದ್ದೀರಿ. ಏನ್ ಪೋಸ್ಟರ್ಗಳು, ಏನು ಅದ್ಭುತವಾಗಿ ಕಾಣಿಸ್ತಾ ಇರೋ ಹೀರೋ, ಎಷ್ಟು ಚೆನ್ನಾಗಿದೆ ಇಲ್ಲ ಈ ಪೋಸ್ಟರ್ ಇರೋ ಹೀರೋ ಅಥವಾ ಟೆಕ್ಸ್ಟ್, ಆ ಫಾಂಟ್ ಅಂತೆಲ್ಲ ನೀವು ಅನ್ಕೊಂಡಿರ್ತೀರಿ. ಎಷ್ಟೋ ಟೈಮ್ ಆ ಪೋಸ್ಟರ್ ನೋಡಿಯೇ ಸಿನಿಮಾ ಥಿಯೇಟರ್ನೊಳಗೆ ಹೋಗಿರ್ತೀರಿ. ಅಥವಾ ಎಷ್ಟೋ ಟೈಮ್ ಆ ಪೋಸ್ಟರ್ ಅನ್ನ ನಿಮ್ಮ ಮೊಬೈಲ್ ವಾಲ್ಪೇಪರ್ ಅಥವಾ ನಿಮ್ಮ ಮನೆಯ ಗೋಡೆ ಮೇಲೆ ಹಂಚಿರ್ತೀರಿ. ಆದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಯೋಚನೆ ಮಾಡಿರಲ್ಲ. ಅಂತ ವ್ಯಕ್ತಿಯನ್ನ ಚಿತ್ರರಂಗದಲ್ಲಿ ಅನೇಕ ವಿಭಾಗಗಳಿದೆ. ಆ ವಿಭಾಗದಲ್ಲಿ ಇರೋರ್ನ ನಾವು ಗುರುತಿಸೋದೇ ಇಲ್ಲ. ಹೀರೋ ಅಮ್ಮಮ್ಮ ಅಂದ್ರೆ ಒಬ್ಬ ಡೈರೆಕ್ಟ್ರು, ಅದ್ರ ರೈಟ್ರು, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆದರೆ ಈ ಪೋಸ್ಟರ್ ಡಿಸೈನರ್ ಇರಲ್ಲ, ಅವ್ರನ್ನ ನಾವು ಗುರುತಿಸೋದಾಗ್ಲಿ, ಅವ್ರನ್ನ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ತುಂಬಾ ಕಡಿಮೆ. ಆಕ್ಚುಲಿ ಅವರು ಕೂಡ ರಿಯಲ್ ಹೀರೋ. ನಮ್ಮ ಜೊತೆಗೆ ಒಬ್ಬ ರಿಯಲ್ ಹೀರೋ, ಸರಿಸುಮಾರು 20 ವರ್ಷ, 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸೀಲನ್ನು ಹೊತ್ತಿರೋರು. ಆ ಫಾಂಟ್ಗೆ, ಆ ಹೆಸರಿಗೆ ಒಂದು ಶಕ್ತಿ ಇದೆ, ಒಂದು ಸಿನಿಮಾ ಭಕ್ತಿ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಏನು ಎತ್ತ. ಎಸ್ ಸರ್, ನಮಸ್ಕಾರ ಸರ್. ಮಣಿ 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 ಹೆಸರನ್ನ ನೀವು ಪೋಸ್ಟರ್ ಅಲ್ಲಿ ಕೆಳಗೆ ನೋಡಿರ್ತೀರಿ. ಮಣಿ ಅನ್ನೋ ಹೆಸರು ಸರ್. ನಾನು ಕೂಡ ಸಣ್ಣ ವಯಸ್ಸಲ್ಲಿ ಏನ್ ಬರೀ ಹೆಸರು ಇದು, ಯಾಕೆ ಹಿಂಗ್ ಬರ್ಕಂತಾರೆ, ಇವಾಗ ಏನಕ್ಕೆ ಈ ಹೆಸರು ಬರೀತಾರೆ, ಮಣಿ ಅಂದ್ರೆ ಏನು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಸರ್. ಪೋಸ್ಟರ್ನೇ ದಿನ ಪೂರ್ತಿ ನೋಡ್ತಾ ಇದ್ದೆ. ಪೋಸ್ಟರ್ ನೋಡಕ್ಕೋಸ್ಕರ ಸಿನಿಮಾ ಥಿಯೇಟರ್ ಮುಂದೆ ಹೋಗ್ತಿದ್ದೆ. ಅಂತ ಒಂದು ಮಣಿ ಅನ್ನೋ ಹೆಸರು ನನ್ನ ಮುಂದೆ ಪಕ್ಕ ಬಂದು ಕುತ್ಕೊಂಡಿದೆ. ನಮ್ಮ ಸೆಲೆಬ್ರಿಟಿ ಪಾಡ್ಕಾಸ್ಟ್ ಚಾನಲ್ಗೆ ಅತಿಥಿಯಾಗಿ ಬಂದಿರೋದಕ್ಕೆ ಧನ್ಯವಾದಗಳು ಸರ್. ಏನ್ ತಿಂದ್ರಿ ಬೆಳಗ್ಗೆ? ಬಾರಿ ಕಷ್ಟಕ್ಕಾಗೋದು, ತುಂಬಾ ಇಷ್ಟಕ್ಕಾಗೋದು, ಇನ್ಸ್ಟೆಂಟ್ ಆಗಿ ಅಲ್ವಾ? ಸೂಪರ್ ಸರ್, ಸೂಪರ್ ಸರ್. 2 ದಶಕಗಳ ಕಾಲ. ನನಗೆ ಅನ್ಸುತ್ತೆ, ನೆನ್ಸ್ಕೊಂಡ್ರೆ ಇಷ್ಟು ಬೇಗ 20 years ಆಗತ್ತ ಅಂತ ಅನ್ಸುತ್ತೆ. ಆದ್ರೆ ಒಂಥರ ಮಿರಾಕಲ್. 20 ವರ್ಷಕ್ಕೆ ದೊಡ್ಡ ಶಕ್ತಿ ನಿಮ್ಗೆ 20 ವರ್ಷ ತಳ್ಳಿರೋದು ಏನಕ್ಕೆ ಅಂದ್ರೆ 20 ವರ್ಷ ನಿಮ್ ಇಂಡಸ್ಟ್ರಿ ನಿಮ್ಮನ್ನ ಉಳಿಸ್ಕೊಂಡ್ ಬಂದಿರೋದು ಏನಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾವು ಮಾಡೋ ವರ್ಕ್ ಸರ್, ಆಮೇಲೆ ನಾವು ಮಾಡೋ ವರ್ಕ್ ನ ಗುರ್ತಿಡ್ಸಿ ನಮ್ಗೆ ಆಪರ್ಚುನಿಟಿ ಕೊಡ್ತಾರಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್, ಅವರಿಂದಾನೆ ಸರ್. ಅವರಿಂದಾನೇ ನಾವು ಇವತ್ತು 20 years ಆಗಿರೋದಕ್ಕೆ ಅವರೇ ಮೇನ್ ಕಾರಣ ಸರ್. ಆಮೇಲೆ ನಾವು ಮಾಡೋ ಪೋಸ್ಟರ್ಸ್ ಆಡಿಯನ್ಸ್ ನೋಡಿ ಇಷ್ಟಪಟ್ಟು ಆ ಫಿಲಿಮ್ ನ ಹಿಟ್ ಮಾಡ್ತಾರಲ್ಲ, ಅವರೇ ಮೇನ್ ಕಾರಣ ಸರ್. ನಾನು ಅನ್ಕೊಂಡ ನಿಮ್ ಕೆಲಸ, ನಿಮ್ಮ ಆಸಕ್ತಿ, ನಿಮ್ ಸಿನಿಮಾ ಕ್ರೇಜು, ನಿಮ್ಮ ಕನ್ನಡ ಸಿನಿಮಾ ಪ್ರೇಮ, ಆದ್ರೆ ನಾನು ಯೋಚನೆ ಮಾಡ್ತಿದ್ರೆ ಮಣಿ ಅನ್ನೋ ಒಂದು ಫಾಂಟ್ ಇದೆಯಲ್ಲ ಸರ್, ಹೆಸರು ಅದ್ ಹೆಂಗ ಟಸ್ಸೆ ಗೊತ್ತಿತ್ತು? ಅದನ್ನ ನೋಡಕ್ಕೆ ನಾವು ಎಷ್ಟೊಂದು ಪೋಸ್ಟ್ ನೋಡಿದ್ವಿ ಸರ್. ಸರ್ ಆಕ್ಚುಲಿ ನನ್ನ ಫುಲ್ ಹೆಸರು ಒಂದು ಸುಬ್ರಹ್ಮಣ್ಯಂ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸುಬ್ರಹ್ಮಣ್ಯಂ ಅನ್ನೋ ಬರೆಯೋ ಟೈಮಲ್ಲಿ ಸ್ಕೂಲ್ ಅವರು ಬರೀ ಸುಬ್ರಹ್ಮಣ್ಯ ಅಂತ ಬರೆದ್ಬಿಟ್ರು. ಸರಿ, ಹಂಗೆ ಕಂಟಿನ್ಯೂ ಆಗುತ್ತೆ ಸುಬ್ರಹ್ಮಣ್ಯ ಅಂತ. ನಾನು 10th ಆದ್ಮೇಲೆ ಇದು ಚೆನ್ನೈ ಹೋದೆ.
ಚೆನ್ನೈಯಲ್ಲಿ ಲಂಕಾ ಭಾಸ್ಕರ್ ಅಂತ ಒಬ್ರು ಫೇಮಸ್ ಡಿಸೈನರ್ ಇದ್ದಾರೆ. ಅವ್ರು ನಮ್ಮ ತಂದೆಯವ್ರ ಪರಿಚಯ. ಸೊ ಅವ್ರ ಆಫೀಸ್ಗೆ ಹೋಗೋ ಟೈಮಲ್ಲಿ ಚಿರಂಜೀವಿ ಅವರು ಮುರುಘರಾಜು ಅಂತ ಫಿಲ್ಮ್ಗೆ ಡಿಸೈನ್ಸ್ಗೋಸ್ಕರ ಹೋಗಿದ್ರು. ಅಲ್ಲಿಂದ ಆಚೆ ಬರೋ ಟೈಮಲ್ಲಿ ಚಿರಂಜೀವಿ ಅವ್ರನ್ನ ನೋಡಿದೆ. ಆಮೇಲೆ ಚಿರಂಜೀವಿ ಅವ್ರನ್ನ ಅಂದ್ರೆ ನನಗೆ ಅರ್ಥ ಆಗಿಲ್ಲ, ಇಷ್ಟು ದೊಡ್ಡ ಹೀರೋ ಒಬ್ರು ಟೆಕ್ನಿಷಿಯನ್ ಮನೆಗೆ ಬಂದಿದ್ದಾರೆ, ಆಫೀಸ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಟೆಕ್ನಿಷಿಯನ್ ವ್ಯಾಲ್ಯೂ ಇನ್ನೆಷ್ಟು. ಸರ್ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟೇನೇನು ಗೊತ್ತಿರ್ಲಿಲ್ಲ. ಸರ್ ಏನನ ಆಗ್ಲಿ, ಕಷ್ಟನೋ ಸುಖನೋ ಕಲ್ತ್ರೆ ಇದೇ ಟೆಕ್ನಿಷಿಯನ್ ಆಗಿ ನಾನು ಜರ್ನಿ ಮಾಡ್ಬೇಕಂತ ಹೇಳ್ಬಿಟ್ಟು ಹಂಗೆ ಫಿಕ್ಸ್ ಆದೆ. ಸರ್ 10th ಮಿಡ್ ಟರ್ಮ್ ಎಕ್ಸಾಮ್ಸ್ ಬಂದಿದ್ದು, 10th ಎಕ್ಸಾಮ್ ಬರೀಲಿಲ್ಲ. ಸೊ ನಮ್ಮ ತಂದೆಗೆ ಹೇಳ್ದೆ, ಇಲ್ಲ ರೆಡಿ ನನಗೆ ಓದಿದ್ರು ಮತ್ತೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇದೇ ಡಿಪ್ಲೊಮಾ ಮಲ್ಟಿಮೀಡಿಯಾ ಮಾಡ್ಕೊಂಡು ಡಿಸೈನಿಂಗೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ. ಸೊ ನಮ್ಮ ತಂದೆ ನಮ್ಮ ಭಾಸ್ಕರ್ ಸರ್ಗೆ ಹೇಳಿದ್ರು, ಅವ್ರೇನಕ್ಕೆ ಇನ್ನೂ ಚಿಕ್ಕ ಏಜು ಎಜುಕೇಶನ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ನನಗೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ಸರ್ ಆಯ್ತು, ಡಿಪ್ಲೊಮಾ ಮಲ್ಟಿಮೀಡಿಯಾ ಮಾಡ್ಕೊಂಡು ನಮ್ಮ ಆಫೀಸಲ್ಲಿ ಮಾಡು ಅಂತ ಹೇಳಿದ್ರು. ಸರ್ ಹಂಗೆ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಅಲ್ಲಿ ಮಾಡೋ ಟೈಮಲ್ಲಿ ನಮ್ಮ ಬಾಸ್ ಅವಾಗ ಕರೀತಾ ಇದ್ರು, ಸುಬ್ರಹ್ಮಣ್ಯ ಅಂತ. ಚೆನ್ನೈ ಅಲ್ವಾ, ನಮ್ಮ ಬಾಸ್ ಇಟ್ಕೊಂಡು ಅಲ್ಲೂ ನನ್ನ ಹೆಸರು ಎಡಿಟ್ ಮಾಡಿದ್ರು. ಸುಬ್ರಹ್ಮಣ್ಯ ಅಂತ ಕರೆಯಕ್ ಆಗಲ್ಲಮ್ಮ, ಮಣಿ ಅಂತ ಇಟ್ಟು ನಿನ್ಗೆ ಮಣಿ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಮ್ಮ ಬಾಸ್ ನನಗೆ ಹೆಸರನ್ನ ಎಡಿಟ್ ಮಾಡಿದ್ರು. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಣಿ ಅನ್ನೋ ಹೆಸರು ಇಟ್ಕೋ ಮನಿ ಬರುತ್ತೆ. ಸೂಪರ್ ಸರ್. ಅಂದ್ರೆ ಸರ್ ಈಗ ನೀವು ಬಾಲ್ಯ ಅವಸ್ಥೆ ಅಂದ್ರೆ ಸ್ಕೂಲ್ ಇದ್ದಾಗ ಕೆಲವೊಬ್ರು ಹುಡುಗರು ಒಂದೊಂದು ಆಸಕ್ತಿ, ಕೆಲವು ಆಟ ಆಡೋದು ಇಷ್ಟ, ಕೆಲವು ತೀಟೆ ಮಾಡೋದು ಇಷ್ಟ, ಕೆಲವರಿಗೆ ಓದೋದು ಇಷ್ಟ, ಕೆಲವು ಹಾಡೋದು ಇಷ್ಟ. ನಿಮಗೆ ಹೆಂಗೆ ಚಿತ್ರ ಬಿಡಿಸಿದ್ರಿ ಸರ್? ಇಲ್ಲ, ನನಗೆ ಅದಕ್ಕೆ ಐಡಿಯಾನೇ ಇರ್ಲಿಲ್ಲ. ನನಗೆ ರೋಬೋಟಿಕ್ಸ್ ಮಾಡೋಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಆ ಕಾಲದಲ್ಲಿ ಆ ಸ್ಕೂಲ್ ಒಂದು ಸೆಂಟ್ ಆನ್ಸ್ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು ರಾಜೇಶ್ ನಗರ್ ಇದೆ. ಸೊ ಆ ಕಾಲದಲ್ಲಿ ರೋಬೋಟಿಕ್ಸ್ ಎಲ್ಲ ಅಷ್ಟೊಂದು ಇರ್ತಿರ್ಲಿಲ್ಲ. ಓದ್ಬೇಕಂತ ಹೇಳಿದ್ರೆ ಬೇರೆ ಕಂಟ್ರಿಗೆ ಹೋಗ್ಬೇಕಾಯ್ತು. ಇವಾಗ ಎಲ್ಲ ಕಡೆ ಅವೈಲೇಬಲ್ ಇದೆ, ಆಗಿರ್ಲಿಲ್ಲ. ಸರಿ ಏನ್ ಮಾಡೋದಂತ ಏನು ಪ್ಲಾನ್ ಇರ್ಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲಿ ಚೆನ್ನೈಗೆ ಹೋಗಿದ್ವಲ್ಲ, ಸರಿ ನಾನು ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಫಿಕ್ಸ್ ಆದೆ. ಇದೆ ಡಿಸೈನಿಂಗೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಆರ್ಟಿಸ್ಟ್ ಚಿರಂಜೀವಿ ಅವರು ಬಂದು ಹೋಗೋವರೆಗೂ ನನಗೆ ಗೊತ್ತಿಲ್ಲ ಇವ್ರು ಡಿಸೈನರ್ ಇವ್ರ ಆಫೀಸ್ಗೆ ಅಂತ. ನಮ್ಮ ತಂದೆಯವರ ಫ್ರೆಂಡ್ ಆಫೀಸ್ ಅಂತ ಹೇಳ್ಬಿಟ್ಟು ಹೋಗಿದ್ದು. ಆಮೇಲೆ ಹೋದ್ಮೇಲೆ ಗೊತ್ತಾಯ್ತು, ಸೊ ಈ ಟೆಕ್ನಿಷಿಯನ್ ವ್ಯಾಲ್ಯೂ ಇಷ್ಟಿದೆ, ಏನಾನ ಆಗ್ಲಿ ಇದೇ ಆಗ್ಬೇಕಂತ ಹೇಳ್ಬಿಟ್ಟು ಅವಾಗ ತಿಳ್ಕೊಂಡು ಇದು ಡಿಸೈನರು. ಆ ಡಿಸೈನೇ ಮೇಯ್ನು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಇನ್ವಿಟೇಷನ್ ಡಿಸೈನ್ಸ್ ಇಂದಾನೆ ಒಬ್ಬ ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡ್ಕೊಂಡು ಸಿನಿಮಾ ಥಿಯೇಟರ್ ಒಳಗಡೆ ಹೋಗೋದಂತ ಹೇಳ್ಬಿಟ್ಟು ಹಂಗೆ ಫಿಕ್ಸ್ ಆಗಿದ್ದು. ನೀವು ಶುರು ಮಾಡಿದ ಕಾಲದಲ್ಲಿ ನಾನು ಯೋಚನೆ ಮಾಡ್ತಿದ್ದಾಗ 20 ವರ್ಷದ ಹಿಂದೆ, ಅದಕ್ಕಿಂತ ಹಿಂದೆ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ ಕಂಪ್ಯೂಟರ್ ರೆವಲ್ಯೂಷನ್ ಕಾಲ ಅದು. ಅಂದ್ರೆ ಆಗ ತಾನೇ ನಿಧಾನಕ್ಕೆ ಕಂಪ್ಯೂಟರ್ ಹೆಜ್ಜೆ ಇರ್ತಾ ಇತ್ತು, ಅಂಬೆಗಾಲ ಇರ್ತಾ ಇತ್ತು. ಅವಾಗ ಅದ್ರಲ್ಲಿ ನಾವು ಫೋಟೋ ಶೂಟ್ ಮಾಡ್ಬೋದು, ಫೋಟೋಶಾಪ್ ಮಾಡ್ಬೋದು. ಇಂಡಸ್ಟ್ರಿಗೆ ಅಂದ್ರೆ ಲಂಕಾ ಭಾಸ್ಕರ್ ಅಂತ ಇರೋ ಟೈಮಲ್ಲಿ ಅವಾಗ ಜಸ್ಟ್ ಫೋಟೋಶಾಪ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿತ್ತು. ಅದಕ್ಕೆ ಮುಂಚೆವರೆಗೂ ಮ್ಯಾನ್ಯಲ್ ವರ್ಕ್ ಎಲ್ಲ ಬರ್ದ್ಬಿಟ್ಟು ಪ್ರತಿಯೊಂದನ್ನು ಫೋಟೋ ತೆಗೆದು ಆಲ್ಬಮ್ ಬರ್ತಿತ್ತು. ಆಲ್ಬಮ್ಗೆ ಫಸ್ಟ್ ನಂಬರ್ ನೋಟ್ ಮಾಡ್ಬೇಕು, ಆ ನಂಬರು ಯಾವ ಸೈಜ್ ಪ್ರಿಂಟ್ ಆಗ್ಬೇಕು. ಆ ಪ್ರಿಂಟ್ ಆದ್ಮೇಲೆ ಡ್ರಮ್ ಸ್ಕ್ಯಾನಿಂಗ್ ಅಂತ ಬರ್ತಿತ್ತು. ಡ್ರಮ್ ಸ್ಕ್ಯಾನಿಂಗ್ ಮಾಡಿ ಅದಾದ್ಮೇಲೆ ನಾವು ಫೋಟೋಶಾಪ್ ಅಲ್ಲಿ ಕಂಪ್ಯೂಟರ್ ಮುಂಚೆ ಅದಾದ್ಮೇಲೆ ಲೇಔಟ್ ಇರುತ್ತೆ. ಯಾವ ಲೇಔಟ್ಗೆ ಯಾವ ಫೋಟೋ ತಗೊಂಡು ಕಟ್ ಮಾಡ್ಬಿಟ್ಟು ಏರ್ ಸ್ಪ್ರೇ ಎಲ್ಲ ಹೊಡೆದ್ಬಿಟ್ಟು ಪೇಂಟ್ದು ಆಮೇಲೆ ಪಾಸಿಟಿವ್ ನೆಗೆಟಿವ್ ಕಲ್ಸ್ಬಿಟ್ಟು ಆಮೇಲೆ ಪ್ರಿಂಟ್ ಆಗ್ತಿತ್ತು. ಆದ್ಮೇಲೆ ಜಸ್ಟ್ ಕಂಪ್ಯೂಟರ್ ಲಾಂಚ್ ಆಯ್ತು. ಆ ಕಂಪ್ಯೂಟರ್ ಲಾಂಚ್ ಆಗೋ ಟೈಮ್ಗೂ ನಾನು ಹೋಗಿದ್ದಕ್ಕೆ ಎರಡು ಸಿಂಕ್ ಆಯ್ತು, ಮ್ಯಾನ್ಯುಯಲ್ ಲಾಂಚ್ ಕಂಪ್ಯೂಟರ್ ಲಾಂಚ್ ಎರಡೂ. ಸರಿ ಆಮೇಲೆ ನಾನು ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಆಮೇಲೆ ಲಂಕಾ ಭಾಸ್ಕರ್ ಅವ್ರ ಹತ್ರ ಇಟ್ಕೊಂಡು ಅವಾಗ ಕಲ್ತ್ಕೊಂಡು ಹಂಗೆ. ಬೆಂಗಳೂರಲ್ಲಿ ಇರ್ಲಿಲ್ಲ ಸರ್ ಆತರದಲ್ಲ ಅವಾಗ? ಅಂದ್ರೆ ಇರ್ತಿತ್ತು. ಅಂದ್ರೆ ಹೆಂಗಂತ ಹೇಳಿದ್ರೆ ಫಸ್ಟ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಜನರಲ್ ಆಗಿ ಚೆನ್ನೈ ಅಲ್ಲಿ ಇತ್ತು, ಅಲ್ಲಿಗಿಂತ ಸ್ವಲ್ಪ ಕಮ್ಮಿ ಅಡ್ವಾನ್ಸ್ಡ್ ಆಗಿ ಬೆಂಗಳೂರಲ್ಲಿ ಇತ್ತು. ಸರ್ ನಾನು ಕಲ್ತಿದ್ದೆಲ್ಲನೂ ಚೆನ್ನೈ ಅಲ್ವಾ, ಸೊ ಅದನ್ನ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿತ್ತು. ವರ್ಕ್ ಸ್ಟೈಲು ಆಮೇಲೆ ಡಿಸೈನಿಂಗ್ ಪ್ಯಾಟರ್ನ್ಸ್ ಎಲ್ಲ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗೇ ಇರ್ತಿತ್ತು. ಈಗ ಅಂದ್ರೆ ನಾನು ಎಲ್ಲ ತುಂಬಾ ಸ್ಟಡಿ ಮಾಡಿ ಯೋಚನೆ ಮಾಡ್ತಿದ್ದಾಗ ಅನ್ಸ್ತಾ ಇದ್ದೀನಿ ಸರ್, ಫೋಟೋಶಾಪ್ ಅದು PNG ಬರುತ್ತೆ ಅಥವಾ ಏನೋ ಒಂದು ಕಾಪಿ ಬರುತ್ತೆ, ಇವತ್ತಿನ ಕಾಲಕ್ಕೆ ಅದು ಹೋಗುತ್ತೆ. ಆದ್ರೆ ಅವತ್ತು ಒಂದ್ ಮುಹೂರ್ತದಿಂದನೂ ಫೋಟೋ ಹೊಡ್ಕೊಳ್ಳೋದು.
ಹೌದೌದು. ಅಲ್ಲ ನಿಲ್ಸ್ಕೊಂಡು ಅಲ್ಲೊಂದು ನಿಲ್ಸ್ಕೊಂಡು A4 ಶೀಟ್ ಅಲ್ಲಿ ಅದು ಫೋಟೋ ಬರೋದು, ಅದು ನೆಗೆಟಿವ್ ಬರೋದು. ಅದನ್ನ ನೀವು ಅದಕ್ಕೆ ಹೆಸರಾಕಿ ಕೂಡ್ಸೋದಿದೆಯಲ್ಲ, ಆವಾಗ ಎಷ್ಟು ನೆನಪಿದೆ ನಿಮ್ಗೆ ಅದರ ಟೆಕ್ನಿಕಲ್? ಅದು ತುಂಬಾನೇ ಲಾಂಗ್ ಪ್ರೊಸೆಸ್. ಈಗ ಪ್ರತಿಯೊಂದನ್ನು ಮೇಲ್ ಆಗ್ಬಿಡುತ್ತೆ. ಆಮೇಲೆ ಡಿಜಿಟಲ್ ಒಂದು ಪೆನ್ ಡ್ರೈವ್ ತಗೊಂಡು ಕೊಟ್ಬಿಡ್ತಾರೆ. ಆಗ ಇದಕ್ ಮುಂಚೆ ಪ್ರತಿಯೊಂದನ್ನು ಫೋಟೋ ನೆಗೆಟಿವ್ ಬರ್ತಿತ್ತು. ನೆಗೆಟಿವ್ ಇಂದ ಫೋಟೋ ತಗೊಂಡು ಅದೇ ಪ್ರೊಸೆಸ್ ನಾನು ಮಾಡ್ತಾ ಇದ್ದೆ. ಡ್ರಮ್ ಸ್ಕ್ಯಾನಿಂಗ್ ಮಾಡ್ಕೊಂಡು, ಡ್ರಮ್ ಸ್ಕ್ಯಾನಿಂಗ್ ಆದ್ಮೇಲೆ ಮತ್ತೆ ನಮ್ಗೆ ಸಾಫ್ಟ್ವೇರ್ ಆಗಿ ಬರ್ತಿತ್ತು. ಹಾರ್ಡ್ ಕಾಪಿ ಇರತ್ತೆ. ಆಮೇಲೆ ನಾವು ಫೋಟೋ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಸಿಸ್ಟಮ್ ತಗೊಂಡು ಅದ್ರ ಪ್ರತಿಯೊಂದು ಮ್ಯಾನ್ಯುಯಲ್ ಆಗಿ ಕಟ್ ಮಾಡ್ಬಿಟ್ಟು ಆಮೇಲೆ ಮಾಡ್ತಿದ್ವಿ. ಇದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ 1 ನಿಮಿಷ ಡಿಲೀಟ್ ಮಾಡ್ಬಿಡ್ಬೋದು. ಮ್ಯಾನ್ಯುಯಲ್ ಆದ್ರೆ ಫ್ರಮ್ ಸ್ಕ್ರಾಚ್ ಇಂದ ಹಿಡಿದು ನಾವು ಪ್ರತಿಯೊಂದನ್ನು ಬ್ರಷ್ ಮಾಡ್ಬಿಟ್ಟು ಎಲ್ಲ ಫಿನಿಶ್ ಮಾಡಿ ಇಡ್ಬೇಕು. ಅದು ಒಂದು 3-4 ಅವರ್ಸ್. ಅದ್ರ ಜೊತೆಗೆ ಟೋಟಲ್ ಮೆಟೀರಿಯಲ್ ವೇಸ್ಟ್ ಅಲ್ವಾ. ಮತ್ತೆ ಬೇಕಂದ್ರೆ ಮತ್ತೆ ಅದೇ ಫೋಟೋ ಮತ್ತೆ ಇನ್ನೊಂದ್ಸತಿ ಪ್ರಿಂಟ್ ಹಾಕ್ಸಿ ಮತ್ತೆ ಮ್ಯಾನ್ಯುಯಲ್ ಆಗಿ ಕಟ್ ಮಾಡಿ ಮತ್ತೆ ಡಿಸೈನಿಂಗ್ ಮಾಡ್ಬೇಕಾಯ್ತು. ಬ್ರಷ್ ಅಲ್ಲಿ ಪೇಂಟ್ ಮಾಡಿ ಪ್ರತಿಯೊಂದು ಅಕ್ಷರಗಳೆಲ್ಲ ನೀಟಾಗಿ ಜೋಡಿಸಿ ಅದು ಪ್ರೊಸೆಸ್ ತುಂಬಾ ಲಾಂಗ್ ಇರ್ತಾ ಇತ್ತು. ಅವಾಗ ನೀವು ಈ ಪ್ರೊಸೆಸ್ ಇದೆಯಲ್ಲ, ಈ ಟೈಮ್ ಅಲ್ಲಿ ಮಾಡಿದ ಸಿನಿಮಾಗಳು ಯಾವ್ದಾದ್ರು ನೆನಪಿದೆಯಾ ನಿಮ್ಗೆ? ಅಂದ್ರೆ ಪೇಂಟಿಂಗ್ ಮಾಡೋ ಟೈಮಲ್ಲಿ ನನಗೆ ಅಷ್ಟು, ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಲಂಕಾ ಭಾಸ್ಕರ್ ಹತ್ರ ಹೋಗೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ ಕಂಪ್ಯೂಟರ್. ನಾನು ಅವಾಗ್ಲೂ ಅವರು ಜಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ರು ಕಂಪ್ಯೂಟರ್ ಅದು ಇದೆಲ್ಲಾನು. ಅವಾಗ ನಾನು ಜಸ್ಟ್ ಜಾಯ್ನ್ ಆಗಿದ್ದೆ. ಯಾವ ಸಿನಿಮಾ ನೆನಪಿದೆ? ನನ್ನ ಫಸ್ಟ್ ಪಿಕ್ಚರ್ ಖುಷಿ ಅಂತ, ತಮಿಳ್ ಖುಷಿ, ತೆಲುಗು ಖುಷಿ, ಎರಡೂ ಸೇಮ್ ಪ್ರೊಡ್ಯೂಸರ್. ಎರಡು ಮೆಗಾ ಹಿಟ್. ನೀವು ಅದ್ರಲ್ಲಿ ಆ ಪ್ರೋಸೆಸ್ ಅಲ್ಲಿ ಏನ್ ಕೆಲಸ ಮಾಡಿದ್ರೆ ನೆನಪಿದೆಯಾ? ನೆನಪಿದೆ. ಆಗ ನಮ್ ಬಾಸ್ ಎಲ್ಲ ನಮ್ಗೆ ಜಾಸ್ತಿ ಸಿಸ್ಟಮ್ ಕೊಡ್ತಿರ್ಲಿಲ್ಲ. ಸಿಸ್ಟಮ್ ಮುಟ್ಬಾರ್ದು, ಹಂಗೆ ಹಿಂಗೆ ಆಗ್ಬಿಡುತ್ತೆ. ಮೊದ್ಲೇ ಚಿಕ್ಕ ಹುಡುಗ ತರ ಇರುತ್ತೆ, ಏನ್ ಡ್ಯಾಮೇಜ್ ಮಾಡ್ಬಿಡ್ತಾರ ಸಿನಿಮಾ ರಿಲೀಸ್ ಟೈಮ್ ಅಂತ ಹೇಳ್ಬಿಟ್ಟು ಅಷ್ಟು ಸಿಸ್ಟಮ್ ಕೊಡ್ತಿರ್ಲಿಲ್ಲ. ನಮ್ ಕೆಲಸ ಏನಂದ್ರೆ ಫೋಟೋ ಇರುತ್ತೆ, ಫೋಟೋ ನೀಟಾಗಿ ಸ್ಕ್ಯಾನ್ ಮಾಡ್ಬಿಟ್ಟು ಒಂದ್ ಜಾಗದಲ್ಲಿ ಸೇವ್ ಮಾಡೋದೇ ಫಸ್ಟ್ ಕೆಲಸ. ಅದು ಫಸ್ಟ್ ಸ್ಟೆಪ್. ಸ್ವಲ್ಪ ದಿವಸ ಆದ್ಮೇಲೆ ಒಬ್ಬ ಹುಡುಗ ಕೆಲ್ಸದಿಂದ ಬಿಟ್ಬಿಟ್ಟ ಯಾವ್ದೋ ಕಾರಣದಿಂದ. ಸರ್ ಅವನ್ ಕೆಲಸ ನನಗ್ ಬಂತು. ಅವನ್ ಕೆಲಸ ಏನಂತಂದ್ರೆ ಸಿಸ್ಟಮ್ ಅಲ್ಲಿ ಫೋಟೋ ನೀಟಾಗಿ ಕಟ್ ಮಾಡೋದು. ಅದು ದೊಡ್ಡ ಕೆಲಸ. ಏನೇ ಒಂದು ಡಿಸೈನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಆ ಫೋಟೋ ನೀಟಾಗಿ ಕಟ್ಟಿಂಗ್ ಮಾಡೋದು. ಬ್ಯಾಕ್ ಗ್ರೌಂಡ್ ತೆಗೆದ್ಬಿಟ್ಟು ಬರೀ ಫೋಟೋ ಮಾತ್ರ ಇಟ್ಕೋಬೇಕು. ಆಮೇಲೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀವಿ, ಕಲರ್ ಚೇಂಜ್ ಮಾಡ್ತೀವಿ, ಏನಾದ್ರು ಮಾಡ್ತೀವಿ. ಅದು ನೆಕ್ಸ್ಟ್ ಸ್ಟೆಪ್. ಅದು ಮಾಡೋದೇ ಮೇನ್ ಫಸ್ಟ್ ಸ್ಟೆಪ್. ಅದು ಒಂದೊಂದು ಫೋಟೋ ನೀಟಾಗಿ ಝೂಮ್ ಮಾಡಿ ಶೂ ಇಂದ ಹಿಡಿದು ಕೂದಲ್ವರೆಗೂ ನೀಟಾಗಿ ಕಟ್ ಮಾಡಬೇಕು. ಒಂದು ಫೋಟೋ ಕಟ್ ಮಾಡೋಕೆ 3-4 ಅವರ್ಸ್ ಹಿಡಿತಾ ಇರುತ್ತೆ. ಪಿನ್ ಟೂಲ್ ಅದು ಲಾಸೋ ಟೂಲ್ ಅಂತೀವಿ. ಅದ್ರಲ್ಲಿ ನೀಟಾಗಿ ಕಟ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಲೇಔಟ್. ನಮ್ದು ಯಾವ ಲೇಔಟ್ ಬೇಕು, ಪೋಸ್ಟರ್ ಬೇಕಾ, ಪೇಪರ್ ಆರ್ಟ್ಸ್ ಬೇಕಾ, ಹೋರ್ಡಿಂಗ್ಸ್ ಬೇಕಾ, ಆ ಲೇಔಟ್ ಅಲ್ಲಿ ಹಾಕೊಂಡು ಆ ಲೇಔಟ್ಗೆ ನಮ್ಗೆ ಎಷ್ಟು ದೂರದಲ್ಲಿ ಕಾಣಿಸುತ್ತೆ, ಟೈಟಲ್ ಎಷ್ಟು ದೊಡ್ಡದಾಗಿಟ್ರೆ ಎಷ್ಟು ಹಿಂಗ್ ಕಾಣಿಸುತ್ತೆ ಅನ್ನೋದು ಮೈಂಡ್ ನಲ್ಲಿ ಇಟ್ಕೊಂಡು ನಾವು ಡಿಸೈನ್ ಮಾಡೋದು. ಈ ನೀವು ಬಿಡೋ ಟೈಮ್ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ 3 years ಬಿಡೋ ಟೈಮ್ ಅಲ್ಲಿ ಅಂದ್ರೆ ಒಂದು ಪಂಟ ಆಗಿರ್ತೀರ, ಒಂದ್ ಮಟ್ಟಕ್ಕೆ ನಂಬಿಕಸ್ತ ಆಗಿರ್ತೀರ. ಯಾವ ಸಿನಿಮಾ ಮುಗಿಸಿದ ಕೊನೆಗೆ ನೆನಪಿದ್ಯಾ? ಅಲ್ಲಿ ಬಾಬಾನ ಬಾಬಾದು ನೆಡ್ಸ್ಕೊಂಡ್ರೆ ಅದೊಂಥರ ಆ ಎಕ್ಸ್ಪೀರಿಯನ್ಸ್ ಬೇರೆ. ಯಾಕಂದ್ರೆ ನಾವು ಒಂದು ಹೀರೋನ ಬೇರೆ ತರ ನೋಡಿರ್ತೀವಿ, ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಹಂಗೆ ಹಿಂಗೆ ಅಂತ. ಸೊ ನನ್ ಕೆಲಸ ಏನಂತ ಹೇಳಿದ್ರೆ ಯಾರು ಅಕಸ್ಮಾತ್ ಬಂದ್ರೆ ಯಾರು ಅಂತ ತಿಳ್ಕೊಂಬಿಟ್ಟು ಆಮೇಲೆ ನಮ್ ಬಾಸ್ಗೆ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ನಮ್ ಬಾಸ್ ಇರ್ತಾರೆ, ಈ ತರ ಬಂದಿದ್ದಾರೆ ಒಳಗಡೆ ಕರ್ಸ್ಕೋಬೇಕು, ಅದನ್ನ ವೆಯ್ಟ್ ಮಾಡಿಸ್ಬೇಕನ್ನೋದು ಫಸ್ಟ್ ಕೆಲಸ. ಸರಿ, ರಜನಿ ಸರ್ ಆಗ ಬಂದಿದ್ರು. ಅದು ಸಿಂಪಲ್ ಆಗಿ ವೈಟ್ ಖಾದಿದು ಶರ್ಟ್ ಹಾಕೊಂಡು ಇದು ಪ್ಯಾಂಟ್ ಹಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಬಂದಿದ್ರು. ಸರ್ ಬಾಗಿಲು ತೆಗೆದೆ ರಜನಿ ಸರ್ ಬಂದ್ರು. ಇದ ನಮ್ಮ ಬಾಸ್. ಸರ್ ನೀವು ಯಾರು ಸರ್? ನಂಗೆ ಗೊತ್ತಿಲ್ಲ. ಸರ್ ರಜಿನಿ ಅಂತ ಹೇಳಮ್ಮ, ಅವ್ರಿಗೆ ಗೊತ್ತಾಗತ್ತೆ. ಒಂದೇ ನಿಮಿಷ ಇಲ್ಲೇ ಇರಿ ಸರ್ ಅಂತ ಹೇಳ್ಬಿಟ್ಟು ಮಾಡಿ ಮೇಲೆ ಹೋಗ್ಬಿಟ್ಟು ನಮ್ಮ ಬಾಸ್ ಹೇಳಿದೆ, ಸರ್ ಹಿಂಗೆ ಯಾರೋ ರಜಿನಿ ಅಂತ ಬಂದಿದ್ದಾರೆ ಸರ್, ನಿಮ್ ಜೊತೆ ಮಾತಾಡ್ಬೇಕಂತ. ರಜನಿಕಾಂತ್ ಅಯ್ಯ, ನೀನು ಅವ್ರನ್ನೇ ಆಚೆ ಹಚ್ಬಿಟ್ಟಿ ಅಂತ ನಮ್ಮ ಭಾಷೆ ಓಡ್ ಬಂದ್ಬಿಟ್ಟು ಹೇಳಿದ್ರೆ, ಇಲ್ಲ ಹೊಸ ಹುಡುಗ, ಅವ್ನಿಗೆ ಅಷ್ಟೊಂದು ಗೊತ್ತಿಲ್ಲ. ನೀವೇನ್ ಕೆಲಸ ಹೇಳಿದ್ದು ಅವ್ನಿಗೆ? ಯಾರಾನ ಬಂದ್ರೆ ವೆಯ್ಟ್ ಮಾಡಿಸ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಒಳಗಡೆ ಬರಕ್ ಹೇಳಿದ್ರು. ಸೇಮ್ ಕೆಲಸ ಅವ್ನು ಮಾಡಿದ, ಅವ್ನ ಕೆಲಸ ಅವ್ನು ಮಾಡಿದಾರೆ, ಅವನೇನ್ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಬೆನ್ ತಟ್ಬಿಟ್ಟು ಮೇಲೆ ವೈಟ್ ಅಂಡ್ ವೈಟ್ ಖಾದಿ ತರ ಬರುತ್ತಲ್ಲ ಅದು. ಅದಾದ್ಮೇಲೆ ಪಂಚೆ, ಹವಾಯಿ ಚಪ್ಪಲಿ, ಡಬಲ್ 1 ಡಬಲ್ 0 ತರ ಫೋನ್ ಸಿಂಪಲ್ ಆಗಿ ಬಂದಿದ್ರು ಅಷ್ಟೇ.
ನಾನು ಹೋಗ್ಬಿಟ್ಟು ಬರೋವರೆಗೂ ಅವ್ರ ಪೇಷನ್ಸ್ಗೆ ಅಲ್ಲೇ ನಿಂತಿದ್ರು. ಅದು ಅವ್ರ ದೊಡ್ಡ ಗುಣ ಅಷ್ಟೇ. ಆಮೇಲೆ ಬಂದ್ಮೇಲೆ ನನಗೆ ಭಯ ಆಯ್ತು, ನಮ್ಮ ಬಾಸ್ ಎಲ್ಲಿ ಕ್ಲಾಸ್ ಕೊಡ್ತಾರೆ ಅಂತ. ಅವರು ಕೂಲ್ ಆಗಿದ್ರು, ಸರಿ ಹೊಟ್ಟೋಯ್ತು ಅಷ್ಟೇ. ಅದೊಂದು ತುಂಬಾ ಮೆಮೊರಿ ಇದೆ. ಅದಾದ ನಂತರ ಅವ್ರದೇ ಪೋಸ್ಟರ್ ಫೈನಲ್ ಮಾಡಿದಾಗ ಅವ್ರು ಖುಷಿ ಪಟ್ಟಿದೆ, ಅದರ ನೆನಪಿದೆ. ತುಂಬಾ ನೆನಪಿದೆ ಅವ್ರದ್ದು. ಬಾಬಾ ಸಿನಿಮಾ ಇದೆಯಲ್ಲ, ಅವರು ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ ಅಲ್ವಾ? ಅದು ನಮ್ಮ ಭಾಷೆ ಅಲ್ಲಿ ಮಾಡಿದ್ದು. ಅವ್ರ ಸಿಂಬಲ್ ಅಷ್ಟೇ ನಮ್ಮ ಭಾಷೆ ನೀಟಾಗಿ ಪೇಂಟ್ ಮಾಡ್ಬಿಟ್ಟು ಮಾಡಿದ್ದು. ಅವರೆಲ್ಲ ಇಷ್ಟಪಟ್ರು. ಅದಾದ ಮತ್ತೆ ಸುಮಾರು ಪಿಕ್ಚರ್, ಸವನ್ ಬಾಜಿ ರೈನ್ಬೋ ಕಾಲನಿ ಎಲ್ಲ ನಾನು ಅಲ್ಲಿ ಚೆನ್ನೈಲಿ ಟೈಮಲ್ಲಿ ಮಾಡಿದ್ದು. 3 Roses, ರಂಭಾ ಅವ್ರದ್ದು, ಅದೆಲ್ಲ ಅಲ್ಲಿ ಚೆನ್ನೈಲಿ ಟೈಮಲ್ಲಿ. ಅಂದ್ರೆ ಅವ್ರ 3 ವರ್ಷ 4 ವರ್ಷ ಅಲ್ಲಿ ಇದ್ದೀರಿ ಅಂದ್ರೆ ಅವ್ರ ನೆಚ್ಚಿನ ಶಿಷ್ಯನೇ ಆಗಿರ್ತೀರಿ. ಬಟ್ ಎಲ್ಲ ಓಕೆ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅವ್ರನ್ನ ಬಿಟ್ಟು ನಿಮ್ಮ ಊರಿಗೆ ಬರೋದಕ್ಕೆ ಕಾರಣ ಮತ್ತೆ? ಅಂದ್ರೆ ನಾನು 3 years ಅಲ್ಲಿದ್ದೆ. 3 years ಬೆಂಗಳೂರು ಕಡೆ ಬರ್ಲೇ ಇರ್ಲಿಲ್ಲ. ಹೌದಾ? ನಮ್ ಬಾಸ್ ಯಾವ್ದೋ ಹಬ್ಬ ಬಂತಂದ್ರೆ ಆಯ್ತಪ್ಪ ಓಟ್ ಬಾ, ಮತ್ತೆ ಬರ್ಲೇ ಬೇಡ ಅಂತ ಲಾಸ್ಟ್. ಅಯ್ಯೋ ಸುಮ್ನೆ ಏನಕ್ಕೆ ಅದು ಹೋದ್ಮೇಲೆ ಒಂದು ನೀಟಾಗಿ ಕೆಲಸ ಮಾಡ್ತಾ ಇದೆ, ಇನ್ನು ಕಲಿಯೋದು ತುಂಬಾ ಇದೆ. ಆಮೇಲೆ ಮತ್ತೆ ಹೊಟ್ಟೋಗ್ಬಿಟ್ರೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಬೇಡ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು 3 years ಹೋಗ್ಲೇ ಇರ್ಲಿಲ್ಲ. ಅದಾದ್ಮೇಲೆ ನಮ್ಮ ಅಣ್ಣ ಅವ್ರದ್ದು ಮದುವೆ ಆಗಿತ್ತು. ನೆಕ್ಸ್ಟ್ ಡೇ ಮದುವೆ, ಹಿಂದಿನ ದಿವಸ ನಾನು ಬಂದಿದ್ದು. ಅಲ್ಲಿವರೆಗೂ ನಾನು ಬರ್ಲಿಲ್ಲ. ಒಳ್ಳೆ ಮನೆಗೆ ನೆಂಟರು ಬಂದ ಬಂದಿರ. ಸರಿ, ಬಂದ್ಮೇಲೆ ಮದುವೆ ಎಲ್ಲ ಆಯ್ತು. ಸರಿ, ನಮ್ ತಂದೆ 3 ವರ್ಷ ಆಯ್ತಲ್ಲ, ನೀನು ಇನ್ನೇನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ಅವ್ರು ನಮ್ಮ ಬಾಸ್ಗೆ ಫೋನ್ ಮಾಡಿ ಹೇಳಿದ್ರು, ಫ್ರೆಂಡ್ಸ್ ಅಲ್ವಾ, ಸರಿ ಬೇಡ 3 years ಇದ್ದಾನೆ, ಆಮೇಲೆ ಇಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಸ್ಟಾಪ್ ಆಯ್ತು. ಯಾಕಿದ್ನೆಲ್ಲ ಕೇಳಿದೆ ಅಂದ್ರೆ, ಒಂದು ಕೆಲಸ ಕಲಿಬೇಕು ಅಂದ್ರೆ ಹೌದು ಎಷ್ಟು ತ್ಯಾಗ ಬೇಕು ಅಂತ ಅರ್ಥ. ಇವತ್ತಿನ ಕಾಲದವರು ನಾನು ಶನಿವಾರ ಸಂಜೆ ಹೋಗ್ಬಿಡೋದು, ನಾನ್ ಬರೋದು ಸೋಮವಾರ ಮಧ್ಯಾಹ್ನ ಬರೋದು, ಈ ತರದೆಲ್ಲ ನಾನ್ ಮನೆ ಸಂಜೆ 6 ಗಂಟೆಗೆ ಹೋಗ್ಬೇಕು ಅನ್ನೋರ್ಗೆಲ್ಲ ಕೆಲಸ ಕಲಿಯಕ್ಕಾಗುತ್ತೆ ಸರ್. ಇದು ಕೆಲಸ ಬೇರೆ, ಪ್ಯಾಷನ್ ಬೇರೆ ಅಲ್ವಾ? ಈಗ ಏನಾಗ್ಲಿ ಕೆಲಸ ತರ ಹೋದ್ರೆ ಕೆಲಸ ತರನೇ ಇರುತ್ತೆ. ನನ್ ಕೆಲಸ ನಾನು ಈ ತರ ಮಾಡ್ಬೋದು, ನಮ್ಮ ಬಾಸ್ ನಂಗೆ ಈ ತರ ಹೇಳಿದಾರೆ, ಈ ತರನು ಒಂದು ಆಪ್ಷನ್ ಮಾಡೋದು ಅನ್ನೋದು ಅವ್ರ ಥಾಟ್ ಬಂದ್ರೆ ಅದು ಅವ್ರ ಸ್ವಂತ ಕೆಲಸ ತರ ಇರುತ್ತೆ. ಈ ಕಾಲದಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟನೇ. ಈಗ 9 to 5 ಜಾಬ್ ಅಷ್ಟೇ. ಈಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನರು ಅಸಿಸ್ಟೆಂಟ್ಸ್ ಇದ್ರು, ಇದು ಎಷ್ಟು ಜನ ಡಿಸೈನರ್ಸ್ ಇದ್ರು, ಅಷ್ಟು ಜನರು ನಾನು ಅಸಿಸ್ಟೆಂಟ್ಸ್ ಇಲ್ಲ ನಮ್ಮ ಹತ್ರ ಇರ್ತಾರೆ. ಸರಿ, ಅವ್ರು ನನಗೂ ಯಾವತ್ತೋ ಒಂದ್ ದಿವಸ ನಾನು ಕೆಲಸ ಬಿಟ್ಟು ನಾನು ಇಂಡಿಪೆಂಡೆಂಟ್ ಮಾಡೋದು ನನಗೂ ಥಾಟ್ ಇರುತ್ತೆ, ಅವ್ರಿಗೂ ಥಾಟ್ ಇರುತ್ತೆ. ಆದ್ರೆ ಬರೋ ಟೈಮಲ್ಲಿ ಹೆಂಗ್ ಬರ್ತೀವೋ ಹೋಗೋ ಟೈಮಲ್ಲಿ ಹಂಗೆ ಹೋಗ್ಬೇಕು, ಅವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಾಳೆ ದಿವಸ ಅವರು ಸಿಗ್ತಾ ಇರ್ತಾರೆ, ನಾನು ಸಿಗ್ತಾ ಇರ್ತೀನಿ, ಮುಖ ಕೊಟ್ಟು ಮಾತಾಡ್ಸ್ಬೇಕು. ಅಯ್ಯೋ ಅವ್ರು ಬಂದಲ್ಲ ಅಂತ ಹೇಳಿ ಅವ್ರು ಆ ಕಡೆ ಹೋಗೋದಲ್ಲ ಚೆನ್ನಾಗಿರಲ್ಲ. ಈ ಚೆನ್ನೈ ಇದ್ದಾಗ ಬೆಂಗಳೂರು ಇದ್ದ ದಿನಗಳು ಬೇರೆ. ನಮ್ದು ಅಪ್ಪ ಇದಾರೆ, ಮನೆಗೆಲ್ಲ ಇದಾರೆ, ಚೆನ್ನಾಗಿ ನೋಡ್ಕೊಂತಾರೆ, ಮುದ್ದಿನ ಮಗ ಬೇರೆ. ಆದ್ರೆ ಅಲ್ಲಿ ದಿನ ಕಳೆದ್ರಲ್ಲ, ಹೆಂಗೆ ಊಟ ತಿಂಡಿ ಬದುಕೋದು, ಉಳ್ಕೊಳ್ಳೋದು ಎಲ್ಲ ಹೆಂಗ್ ಓದಾಡಲ್ಲ ಹೆಂಗೆ? ನಮ್ ಬಾಸ್ ಸ್ಟ್ರಿಕ್ಟ್ ಆಫೀಸರ್. 8:30 ಆಫೀಸಲ್ಲಿ ಇರ್ಬೇಕಂದ್ರೆ 8:25 ಅವ್ರ ಬಾಗಿಲು ಬೆಲ್ಲಿ ಹೊಡಿಬೇಕು. ಅಂದ್ರೆ 5 minutes ನೀನ್ ಹೋಗ್ಬಿಟ್ಟು ಸೆಟ್ಲ್ ಆಗಕ್ಕೆ ಟೈಮ್ ಹಿಡಿಯುತ್ತಲ್ಲ. ಸೊ ಆ ತರ 8:35 ಒಳಗಡೆ ಹೋದ್ರೆ half an hour ಇಂದ 1 hour ಬೈತಾರೆ. ಆ ಬೈಸ್ಕೊಳೋದ್ ಬೇಡ ಅಂತ ಹೇಳ್ಬಿಟ್ಟು 8:25 ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಡೈರೆಕ್ಟ್ ಸಿಸ್ಟಮ್ ಅಲ್ಲಿ ಕುತ್ಕೊಳಂಗಿಲ್ಲ. ಫಸ್ಟ್ ಕಸ ಗುಡಿಸಿ ಸಿಸ್ಟಮ್ ಎಲ್ಲ ನೀಟಾಗಿ ಒರೆಸಿ ಕೋಲಿನ ಹಾಕ್ಬಿಟ್ಟು ನೀಟಾಗಿ ಮಾನಿಟರ್ ಒರೆಸಿ ಅದಾದ್ಮೇಲೆ ಸಿಸ್ಟಮ್ ಆನ್ ಮಾಡ್ಬೇಕು. ದೊಡ್ಡ ಮಾನಿಟರ್ ನೀಟಾಗಿ ಎತ್ಬೇಕಾಗ ಮೌಸ್ ಕೆಳಗಡೆ ಒಂದು ರೌಂಡ್ ಒಳಗಡೆ ಬಾಲ್ ಇರ್ತಿತ್ತು. ಅದನ್ನೆಲ್ಲ ನೀಟಾಗಿ ಕೊಲಿನಾಗಿ ಒರೆಸ್ಬಿಟ್ಟು ಮತ್ತೆ ಬಾಲ್ ಒಳಗಡೆ ಹಾಕ್ಬಿಟ್ಟು ಮೌಸ್ ಇಟ್ಬಿಟ್ಟು ನೀಟಾಗಿ ಮಾಡ್ಬಿಟ್ಟು ಆಮೇಲೆ ನೀನು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಮುಂಚೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆನ್ ಮಾಡೋದಾಗ್ಲಿ ಇನ್ನೊಂದು ಮಾಡಕ್ ಹೋದ್ರೆ ಬೈಯೋರು. 8:25ಗೆ ಬೆಲ್ ಬಂದಿಲ್ಲ ಅಂತ ಹೇಳಿದ್ರೆ 8:35 ಬಂದು ನಮ್ಗೆ ಬೈಯೋರು, ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು. ಆಮೇಲೆ ಇದು ಆಫೀಸ್ ಟೈಮಿಂಗ್ಸ್ ಇರ್ತಿರ್ಲಿಲ್ಲ. ಎಲ್ಲಾರು ಸ್ಟಾಫ್ ಬಂದು ಟಿಫನ್ ಮಾಡಾದ್ಮೇಲೆ ಮತ್ತೆ ನಾನು ಟಿಫನ್ಗೆ ಹೋಗ್ಬೇಕು. ಎಲ್ಲಾರು ಸ್ಟಾಫ್ ಊಟ ಮಾಡಾದ್ಮೇಲೆ ನಾನು ಊಟಕ್ಕೆ ಹೋಗ್ಬೇಕಾಯ್ತು. ಹಂಗೆ ಟ್ರೀಟ್ ಮಾಡಿದ ತಕ್ಷಣ ನನ್ಗೇನ್ ಅನ್ಸ್ತು, ನಾನು ಹೆಂಗನಾಗ್ಲಿ ಕಲಿಬೇಕು ಅಂತ ಬಂತು. ನಾವು 4 ಗೋಡೆ ಮಧ್ಯದಲ್ಲಿ ಎಷ್ಟೇ ಕಷ್ಟ ಇದ್ರು ಕಲ್ತ್ರೆ ಆಚೆ ಕಡೆ ಹೋದ್ಮೇಲೆ ನಮ್ ವರ್ಕ್ ನೋಡ್ತಾರೆ. ನಾವ್ ಏನ್ ಕಷ್ಟ ಬಿದ್ವಿ, ನಾವ್ ಏನ್ ಕ್ಲೀನ್ ಮಾಡ್ತೀವಿ ಯಾರು ನೋಡಲ್ಲ. ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು 4 ಜನರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಏನಾಗ್ಲಿ ಕಷ್ಟ ನಾವು ಇಷ್ಟಪಟ್ಟು ಮಾಡಿದಕ್ಕೆ ಇವತ್ತು 20 years ಆದ್ರೂ ಇಂಡಸ್ಟ್ರಿ.
ಅವ್ರನ್ನ ಬಿಟ್ಟು ಬರೋಬೇಕಾರೆ ಅಂದ್ರೆ ನಾನ್ ಬಿಡ್ತೀನಿ ಸ್ವಂತ ಮಾಡ್ತೀನಿ ಅಂದಾಗ ಅವ್ರು ಸ್ವಲ್ಪ ಅದು ಘರ್ಷಣೆಯ ಸಮಯ ಅದು. ಹೆಂಗೆ ಇರ್ಲಿ ನೀವ್ ಹೆಂಗೆ ಇದ್ರೆ ಉಲ್ಟಾ ಹೊಡೆದೇ ಹೊಡಿತಾರೆ, ಮಿಸ್ ಆಗಲ್ಲ. ಏನಾಗಿತ್ತು ಆ ಟೈಮಲ್ಲಿ? ನನ್ನ ತಂದೆ ಹೇಳಿದ್ರು ಹಿಂಗೆ ಮದುವೆ ಇದೆ, 3 years ಆದ್ಮೇಲೆ ನೋಡಿರ್ಲಿಲ್ಲ. ಆಮೇಲೆ 3 years ವರ್ಗುನು ಅವರು ಬಂದಿರಲಿಲ್ಲ, ಅದು ಕೆಲಸದಲ್ಲಿ ಇತ್ತು. ರೈಲ್ವೆ ಸ್ಟೇಷನ್ ಬಂದ್ರು ಪಿಕಪ್ ಮಾಡಕ್ಕೆ. ಬರೋ ಟೈಮಲ್ಲಿ ನಮ್ ತಂದೆ ನಮ್ಮನ್ನ ಇದ್ರು ಪಕ್ಕದಲ್ಲಿ ಇದಾರೆ. ನಾನು ಇಲ್ದ್ಬಿಟ್ಟು ಅಲ್ಲಿ ಹಿಗ್ಗಿನ ಭಾಗತಾಂಶ ಅಂತ ಹೇಳ್ಬಿಟ್ಟು ಬುಕ್ ಅಂಗಡಿ ಇರುತ್ತೆ. ಮುಂಚೆ ಆದ್ರೆ ಫೋನ್ ಯಾಲ್ಲಿದ್ಯಾ, ಯಾವ ಸ್ಟೇಷನ್ ಇದೆಯಾ ಅಂತ ಆಯ್ತು. ಮುಂಚೆ ಐಡೆಂಟಿಫಿಕೇಶನ್ ಹಿಗ್ಗಿನ ಬಾದಾಂಶ ಅಂತ ಹೇಳ್ಬಿಟ್ಟು ಬುಕ್ ಸ್ಟಾಲ್. ಅಲ್ಲಿ ನಿಂತಿದ್ರೆ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ನಾವು ಯಾವ್ದೇ ಸ್ಟೇಷನ್ ಅಲ್ಲಿ ಇಳಿದ್ರು, ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದ್ರು ಅಲ್ಲಿ ಹೋಗಿ ಮಾತಾಡ್ಸ್ಬೇಕಾಗ್ತದೆ. ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ, ನಮ್ ತಂದೆ ನನ್ಗೆ ಗುರ್ತೇ ಹಿಡಿದಿಲ್ಲ. ಹಂಗಾಗ್ಬಿಟ್ಟಿದ್ದೆ. ಫುಲ್ 3 years ಆಗ್ಬಿಟ್ಟು ಒಂಥರ ಚೆನ್ನೈ ಅಲ್ಲ, ಸ್ವಲ್ಪ ಕಪ್ಪು ಆಗ್ಬಿಟ್ಟು ಫುಲ್ ಸಣ್ಣ ಆಗ್ಬಿಟ್ಟಿದ್ದೆ. ನಮ್ ತಂದೆ ಫುಲ್ ಎಮೋಷನಲ್ ಆಗಿ ಬೇಜಾರ್ ಮಾಡ್ಕೊಂಡ್ರು. ಬೇಡ ನೀನ್ ಕಷ್ಟ ಬಿದ್ದಿದ್ದು ಸಾಕು, ಬೇಡ ಅಂತ. ನಾನು ಫಸ್ಟ್ ನಾನು ಪ್ರಿಪೇರ್ ಆಗಿರ್ಲಿಲ್ಲ. ಮದುವೆ ನಾಡ್ಕೊಂಡು ಮದುವೆ ಫಿನಿಶ್ ಆದ್ಮೇಲೆ ನಾನು ರಿಟರ್ನ್ ಹೊಟ್ಟೋಣ ಅಂತ ನಾನಿದ್ದೆ. ಸರ್ ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಇಲ್ಲ ಬೇಡ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಂಗೆ ಡ್ರಾಪ್ ಆಯ್ತು ಅಷ್ಟೇ. ಅದಾದ ನಂತರ ಏನೋ ಕಲ್ತು ಬಿಟ್ಟಿದೀನಿ, ಏನಾಗುತ್ತೆ, ಈ ಊರಲ್ಲಿ ಕೆಲಸ ಇದೆಯಾ ಅನ್ನೋದು ಫಸ್ಟ್ ಪ್ರಶ್ನೆ ಬರುತ್ತೆ. ಹೌದು, ಈ ಊರೊಳಗೆ ನಾನು ಹೆಂಗ್ ಹೋಗೋದು? ನನ್ನ ಊರಾಗಿದ್ರು ನಾನು ಒಳಗೆ ಹೋಗೋದು ಹೆಂಗೆ? ಹೌದು, ಕೆಲಸ ಗಿಡ್ಸ್ಕೊಳ್ಳೋದು ಹೆಂಗೆ? ಆ ಪ್ರೊಸೆಸ್ ಹೆಂಗೆ ಸರ್? ಅಂದ್ರೆ ನಮ್ಮ ತಂದೆಯವ್ರದ್ದು ಬಂದು ಮುಂಚೆ ಫಿಲಿಂ ಡಿಸ್ಟ್ರಿಬ್ಯೂಷನ್ ಇತ್ತು. ಹೌದು ಸರ್. ಏನ್ ಹೆಸರು? ಕೋದಂಡರಾಮ್ ಅಂತ ಹೇಳ್ಬಿಟ್ಟು ಫಿಲಿಂ ಡಿಸ್ಟ್ರಿಬ್ಯೂಷನ್ ಅಂದ್ರೆ ತೆಲುಗು ಫಿಲಿಮ್ಸ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್. ಯಾವ ಫಿಲ್ಮ್ ಮಾಡಿದ್ರೆ ಗೊತ್ತಾ? ಎಲ್ಲ ಎನ್ ಟಿ ರಾಮಾರಾವ್ ಫಿಲಿಮ್ಸ್, ಶಿವರಂಜನಿ, ಡ್ರೈವರ್ ರಾಮುಡು, ಆಲ್ಮೋಸ್ಟ್ ಅಲ್ಲಿ ಎನ್ ಟಿ ರಾಮಾರಾವ್ ಫಿಲಿಮ್ಸ್ ಅಲ್ಲಿ ನಮ್ಮ ತಂದೆ ಡಿಸ್ಟ್ರಿಬ್ಯೂಷನ್ ಆಗಿದ್ರು. ಸೊ ಅದರಿಂದ ಸ್ವಲ್ಪ ಇಂಡಸ್ಟ್ರಿ ಅವ್ರದ್ದು ಎಲ್ಲರೂ ಫ್ರೆಂಡ್ಸ್ ಗಾಂಧಿನಗರ್ ಆಫೀಸ್ ಇತ್ತು, KR ಫಿಲಿಮ್ಸ್ ಅಂತ ಹೇಳ್ಬಿಟ್ಟು ಗಾಂಧಿನಗರ್ ಆಫೀಸ್ ಇತ್ತು. ಎಲ್ಲರೂ ಒಂದು ಸರ್ಕಲ್ ಇತ್ತು, ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರು ಪರಿಚಯ ಇದ್ರು. ಸರಿ, ನಾನು ಚೆನ್ನೈಯಿಂದ ಬಂದಾದ್ಮೇಲೆ ನಮ್ಮ ತಂದೆಯವರು ಇದು K. ಪ್ರಭಾಕರ್ ಅವ್ರು ಗೊತ್ತಲ್ಲ, ಅಣ್ಣ ತಂಗಿ ಪ್ರೊಡ್ಯೂಸರ್, ಅವರೆಲ್ಲ ನಮ್ಮ ತಂದೆ ಹಳೆಯ ಫ್ರೆಂಡ್ಸ್. ಅವ್ರು ಹೇಳಿದ್ರು ಈ ತರ ಹಿಂಗೆ ಚೆನ್ನೈಯಲ್ಲಿ ಕೆಲಸ ಕಲ್ತ್ಕೊಂಡ್ ಬಂದಿದ್ದಾನೆ, ಈಗ 3 years ಅಲ್ಲೇ ಇದ್ದ, ಇಲ್ಲೇನಾದ್ರೂ ಡಿಸೈನಿಂಗ್ ಮಾಡ್ಬೇಕಂತಿದ್ದಾನೆ, ಇಂಡಿಪೆಂಡೆಂಟ್ ಆಗಿ ಮಾಡ್ತಾನೆ ಅಂತ. ನಾನು ಹೇಳ್ದೆ ನನಗೆ ಈಗಲೇ ಆಗ ಮೇ ಬಿ ಒಂದು 18 to 20 ಅಷ್ಟೇ. ಓ, ಕಾಲೇಜಲ್ಲಿ ಮುಗ್ದಿಲ್ಲ ಲೆಕ್ಕಾಚಾರಕ್ಕದು. ಅಲ್ಲ, ನಾನು ಸ್ಕೂಲ್ ಆದ್ಮೇಲೆ ಏಜ್ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡಕ್ಕೆ ಆಗ್ಲೇನೆ. ಅಂದ್ರೆ ಅಲ್ಲಿನ ಫೀಲ್ಡೇ ಬೇರೆ, ಇಲ್ಲಿನ ಫೀಲ್ಡೇ ಬೇರೆ. ಇಮಿಡಿಯೇಟ್ ಆಗಿ ನಾನು ಆಫೀಸ್ ಇಟ್ರೆ ನನ್ ಕೆಲಸ ಬಂದ ಆದ್ಮೇಲೆ ಗೊತ್ತಾಗತ್ತೆ ನನ್ನ ಟ್ಯಾಲೆಂಟ್ ಏನು ಅಂತ. ಅಲ್ಲವರೆಗೂ ನಾನು ಏನಕ್ಕೆ ಇದು ಮಾಡೋದು ಬೇಡ, ಈಗ ಸದ್ಯಕ್ಕೆ ಡಿಸೈನಿಂಗ್ ಮಾಡ್ತೀನಿ, ಅದೇ ಇಂಡಿಪೆಂಡೆಂಟ್ ಆಗಿ ಮಾಡೋ ನನಗೆ ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅವರು ಅಣ್ಣ ತಂಗಿ ಪ್ರೊಡ್ಯೂಸರ್ ಅವರು ಮಸ್ತಾನ್ ಸರ್ ಅಂತ ಡಿಸೈನರ್ ಇದ್ದಾರೆ, ಒಳ್ಳೆ ಹೆಸರು ಇಂಡಸ್ಟ್ರಿ ಅಲ್ವಾ. ಹೌದು, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು. ಅವರು ಪ್ರಭಾಕರ್ ಸರ್ ಏನಂತ ಹೇಳಿದ್ರು ಅಂದ್ರೆ, ನೀನು ಆಲ್ರೆಡಿ ಕೆಲಸ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಸೇರ್ಸ್ಕೊಳಕ್ ಯೋಚನೆ ಮಾಡ್ತಾರೆ, ನಿನಗೆ ಇದ್ರ ಬಗ್ಗೆ ಡಿಸೈನಿಂಗ್ ಇಂಟ್ರೆಸ್ಟ್ ಇದೆ ಕಲಿಬೇಕಂತ ಹೇಳಿ ಅವ್ರೇನೋ ಒಂದು ಕಲ್ಸಕ್ಕೆ ನೀನು ಫಸ್ಟ್ ಒಳಗಡೆ ಹೋಗ್ತೀವಿ ಅವ್ರ ಆಫೀಸ್ಗೆ, ಆಮೇಲೆ ನಿನ್ ಟ್ಯಾಲೆಂಟ್ ನೀನು ತೋರಿಸ್ಕೋ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಸಾನ್ ಸರ್ ಆಫೀಸ್ಗೆ ಹೋಗಿದ್ವಿ. ಅವರು ಏನಮ್ಮ ಇನ್ನು ಕಾಲೇಜ್ ಗಿಲೇಜ್ ಹೋಗೋದಾಗ ಅಂತಂದ್ರೆ, ಇಲ್ಲ ಸರ್ ನನಗೆ ಕಾಲೇಜ್ ಇಂಟ್ರೆಸ್ಟ್, ನಾನು ಡಿಸೈನಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಸರಿ ಫೋಟೋಶಾಪ್ ಏನಾದ್ರು ಬರುತ್ತಲ್ಲ, ಲೈಟಾಗಿ ಕಲ್ತಿದ್ದೀನಿ ಸರ್, ಅದರ ಟಚ್ ಇಲ್ಲ ಅಂತ ಹೇಳಿದೆ. ಸರಿ ಆಯ್ತು, ನಾನು ಫ್ರೈಡೇ ಎಲ್ಲ ಬ್ಯುಸಿ ಇರ್ತೀವಿ, ಮಂಡೇ ವೆಡ್ನೆಸ್ಡೇ ಆಮೇಲೆ ಸ್ಯಾಟರ್ಡೇ 3 ದಿವಸ ಬನ್ನಿ, ಮಿಕ್ಕಿದ ದಿವಸ ಬೇಡ ನಾವು ಪೇಪರ್ ಡಿಸೈನ್ಸ್ ಅಲ್ಲಿ ಬ್ಯುಸಿ ಇರ್ತೀವಿ ಅಂತ ಹೇಳಿದ್ರು. ಸರಿ ಓಕೆ ಸರ್ ಅಂತ ಹೇಳ್ಬಿಟ್ಟು ಹಾಗಂದ್ರೆ ಪೇಪರ್ ಡಿಸೈನಿಂಗ್ ತುಂಬಾ ವರ್ಕ್ ಇತ್ತು. ಅಂದ್ರೆ ಆವಾಗಲೇ ಜಸ್ಟ್ ಇಲ್ಲಿನೂ ಸಿಸ್ಟಮ್ ಅಲ್ಲೇ ಬಂದಿತ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು 5 ಡೇ ಮಂಡೇ ಬೆಳಿಗ್ಗೆ ಹೋದೆ. ಅಲ್ಲಿ ಒಬ್ರು ಕುಮಾರ್ ಅಂತ ಒಬ್ರು ಡಿಸೈನರ್ ಇದ್ರು, ಅವರು ರಜಾ ಹಾಕಿದ್ರು. ಸರಿ ಕೂತಿದ್ದೆ, ಆಗ ಎ ಫಿಲ್ಮ್ ನಡೀತಾ ಇತ್ತು, H2O ನಡೀತಾ ಇತ್ತು. ಫುಲ್ ಬಿಜಿ, ಪ್ರೊಡ್ಯೂಸರ್ ಅವರು ಎಲ್ಲ ಇದ್ರು, ಡಿಸೈನಿಂಗ್ ಇನ್ನು ಫೈನಲ್ ಆಗಿರ್ಲಿಲ್ಲ, ಎಲ್ಲ ಫುಲ್ ಬಿಜಿ. ನಾವೇ ಸರ್ ಏನಪ್ಪಾ ಅಂತ, ಸರಿ ಈಗ ಮಂಡೇ ಬರಕ್ಕೆ ಹೇಳಿದ್ರಲ್ಲ ಅಂತ ಹೇಳಿದೆ. ಸರಿ ಆಯ್ತಪ್ಪ ಸುಮ್ಮನೆ ಕೂತಿದ್ರು, ಸ್ವಲ್ಪ ಬಿಜಿ ಇದೆ, ಡಿಸ್ಟರ್ಬ್ ಮಾಡಬೇಡ. ಸರಿ ಆಯ್ತು ಅಂತ ಸ್ವಲ್ಪ ಹೊತ್ತು ಕೂತಿದ್ದೆ. ಸರಿ ನಿಮ್ಗೆ ಫೋಟೋಶಾಪ್ ಬರತ್ತಾ ಅಂತ ಹೇಳಿದ್ರಲ್ಲ, ಸ್ಟಿಲ್ ಕಟಿಂಗ್ ಮಾಡಕ್ ಬರತ್ತಾ ಅಂತ. ಬರುತ್ತೆ ಸರ್. ಸರಿ ಆಯ್ತು, ಸ್ಟಿಲ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೋರಿಸ್ಬಿಟ್ಟು ಹೋದ್ರು. ಅಲ್ಲಿ ಸ್ಪೀಡ್ ಇತ್ತಲ್ಲ ವರ್ಕ್, ಒಂದು 10 minutes ಅಲ್ಲಿ ಕಟ್ ಮಾಡ್ಬಿಟ್ಟೆ. ಕಟ್ ಮಾಡ್ಬಿಟ್ಟು ಸರ್ ಇದು ಫೋಟೋ ಕಟ್ ಆಯ್ತು ಸರ್, ಏನು ಇಷ್ಟು ಬೇಗ ಮಾಡ್ಬಿಟ್ಟ? ಆಗುತ್ತೆ ಸರ್ ಅಂತ ಹೇಳಿದೆ.
ಸರಿ ಆಯ್ತು, ಇನ್ನೊಂದು 2 ಫೋಟೋಸ್ ಕೊಡ್ತೀನಿ ಅರ್ಜೆಂಟಾಗಿ ಮಾಡಿದ್ರ ಬಗ್ಗೆ, ಈ 2 ಸ್ಟಿಲ್ ಇಟ್ಬಿಟ್ಟು ಡಿಸೈನ್ ಮಾಡ್ಬೇಕಂತ. ಸರಿ ಆಯ್ತು ಅಂತ ಇಮ್ಮಿಡಿಯೇಟ್ಗೆ ಅದೊಂದು ಬೇಗ ಟೈಮಲ್ಲಿ ಮುಗಿಸ್ಬಿಟ್ಟೆ. ಡಿಸೈನಿಂಗ್ ಏನಾದ್ರು ಐಡಿಯಾ ಇದೆಯಾ, ಸ್ವಲ್ಪ ಲೈಟಾಗಿ ಬರುತ್ತಾ ಸರ್? ಒಂದು ಲೇಔಟ್ ಕೊಡ್ತೀನಿ, 6 ಶೀಟ್ ಲೇಔಟು, ಅದ್ರಲ್ಲಿ ಏನ್ ಮಾಡ್ತೀಯಾ ಮಾಡೋ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಉಪೇಂದ್ರ ಅವ್ರದ್ದು, ಪ್ರಭುದೇವ್ ಅವ್ರದ್ದು ಇಬ್ಬರದ್ದು ಹಾಫ್ ಫೋಟೋ ಇಟ್ಬಿಟ್ಟು ಒಂದು ಡಿಸೈನ್ ಮಾಡಿದೆ. ನಮ್ ಸರ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು. ನೀನು ಕಲ್ತಿಯಾಗ ಬಂದ್ಯಾ ಕಲ್ತ್ಕೊಂಡ್ ಬಂದಿದ್ಯಾ ಅಂತ. ಇಲ್ಲ ಸರ್, ಆಕ್ಚುಲಿ ನಾನು ಲಂಕಾ ಭಾಸ್ಕರ್ ಅವ್ರ ಹತ್ರ 3 years ಇದ್ದೆ ಅಂತ ಹೇಳಿದೆ. ಅಂದ್ರೆ ಲಂಕಾ ಭಾಸ್ಕರ್ ಅವ್ರು ಬಂದು ನಮ್ಮ ಅಸ್ಸಾನ್ ಸರ್ ಇಬ್ರು ಕೊಲೀಗ್ಸ್. ಅವ್ರ ಸೀನಿಯರ್ ಬಂದು ಈಶ್ವರ್ ಅವರು, ಅವ್ರ ಹತ್ರ ಇಬ್ರು ಅಸಿಸ್ಟೆಂಟ್ಸ್. ಒಬ್ರು ಚೆನ್ನೈ ಹೊಟ್ಟೋಗ್ಬಿಟ್ರು, ಇನ್ನೊಬ್ರು ಮಸ್ತಾನ್ ಸರ್ ಬೆಂಗಳೂರು. ನೀನ್ ನಮ್ಮ ಸೀನಿಯರ್ ಹತ್ರನೇ ಕೆಲಸ ಮಾಡಿದ್ಯಾ, ಇನ್ನು ನಿನ್ ವರ್ಕ್ ನಾನೇನ್ ಟೆಸ್ಟ್ ಮಾಡೋದು, ಮಂಡೇ ಫ್ರೈಡೆ ಬೇರೆ ನಿನ್ ಮೇಲೆ ಡೈಲಿ ಹಾಗೆ ಅಲ್ಲಿ ಹಾಗೆ ಕಂಟಿನ್ಯೂ ಆಯ್ತು. ಸೊ ಅಲ್ಲಿ ಒಂಚೂರು ಕೈ ಕೊಡಿ ಯಾಕೊತ್ತಾ, ನಾನು ಹೆವಿ ಸಿನಿಮಾ ಅಭಿಮಾನಿ, ಅದರಲ್ಲೂ H2O ಸಿನಿಮಾ ಬಂದಿತ್ತಲ್ಲ, ಆಗ ಪೋಸ್ಟರ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಏನ್ ಗುರು, ಏನ್ ಡ್ರೆಸ್ ಗುರು ಇದು, ಉಪೇಂದ್ರ ಅವ್ರ ಡ್ರೆಸ್ ಬಗ್ಗೆ ಮಾತಾಡ್ತಿದ್ರು, ಪ್ರಭುದೇವ್ ಅವ್ರ ಡ್ರೆಸ್ ಬಗ್ಗೆ ಮಾತಾಡ್ತಿದ್ರು. ಆಮೇಲೆ ಉಪೇಂದ್ರ ಒಂದ್ ದಿಕ್ಕು, ಇವ್ರೊಂದ್ ದಿಕ್ಕು, ಮಧ್ಯದಲ್ಲಿ ಪ್ರಿಯಾಂಕ್ ಅವರು, ಅದು ಕಾವೇರಿ ಲೆಕ್ಕಾಚಾರದಲ್ಲಿ ಇದ್ದ ಕತೆ ಅಲ್ವಾ ಅದು. ಅದೆಲ್ಲ ಪೋಸ್ಟರ್ಗಳನ್ನ ನಾವು ಮನೆಗೆ ಹಂಚ್ಕೊಂಡಿದೀನಿ, ನನ್ನ ರಟ್ಟಿಗೆಲ್ಲ ಹಂಚ್ಕೊಂಡಿದೀನಿ ಸರ್, ಎಕ್ಸಾಮ್ ರಟ್ಟಿಗೆ ಅಂತ ಡಿಸೈನ್ ಮಾಡಿದವ್ರನ್ನ ನಾನು ಮಾತಾಡ್ತಿದೀನಿ ಅಂತ ಒಂಥರ ಖುಷಿ ವಿಚಾರ. ನಾನು ಬಸ್ಸಲ್ಲೆಲ್ಲ ಅನ್ಸಿದ್ದ ನೋಡಿದ್ದೀನಿ, ಆಟೋದೆಲ್ಲ ಅನ್ಸಿದ್ ನೋಡಿದ್ದೀನಿ. ತುಂಬಾ ಸಖತ್ ಕ್ರೇಜ್ ಇತ್ತು, ಸಖತ್ ಕ್ರೇಜ್ ಇತ್ತು. ಒಂದು ಒಳ್ಳೆ ಸಿನಿಮಾನೇ ಸಿಕ್ಕಿದೆ ಓಪನಿಂಗ್. ಎಷ್ಟು ಆಯ್ತು. ಆಮೇಲೆ ಒಂದೊಂದೇ ಬರ್ತಾ ಇತ್ತು, ಸಿಂಹಾದ್ರಿ ಸಿಂಹ, H2, ಆಮೇಲೆ ಚಂದು ಅಂತ. ಜಮೀನ್ದಾರು ಆ ಟೈಮಲ್ಲೇ ಬಂದಿದ್ದು. ಜಮೀನ್ದಾರ್ಗೆ ನಾನು ಇರ್ಲಿಲ್ಲ ಅನ್ಸುತ್ತೆ, ಸಿಂಹಾದ್ರಿ ಸಿಂಹ ಆಗಿದ್ದೆ. ಚಂದು ಫಿಲಿಮ್ಸ್ ಡಿಸೈನ್ಸ್ ನಾನೇ ಮಾಡಿದೆ, ಸುದೀಪ್ ಸರ್. ಸರ್ ನಾನು ಚಂದು ಎಲ್ಲ ಮಾಡಿದ್ಮೇಲೆ ಈಗ ಸುದೀಪ್ ಸರ್ ಬರ್ತಾರೆ, ನೀನೇ ತೋರಿಸ್ಬಿಡು ಡಿಸೈನ್ ಅಂತ. ಇಲ್ಲ ಸರ್ ನೀವಿರಿ ಅಂತ. ಇಲ್ಲ ಅವನ ಕರೆಕ್ಷನ್ ಹೇಳಿದ್ರೆ ನೀನ್ ಮಾಡಿದ್ಯಾ, ನಂಗೆ ಸಡನ್ ಆಗಿ ಐಡಿಯಾ ಬರಲ್ಲ, ನೀನೇ ಕೂತ್ಕೊಂಡು ನೀನೇ ಮಾಡಿ, ಬರ ಇಲ್ಲ ನಾನು ಇಲ್ಲಿದ್ದು ನನಗೆ ಕೇಳ್ತಾ ಇರ್ತಾನೆ, ಆಚೆ ಹೊಟ್ಟೋಗ್ತಿದ್ದೆ ಬಂದಾಗ ಇವಾಗ ಎಷ್ಟು ಹೋದ್ರು ಅಂತೇಳಿ ನೀನ್ ಮ್ಯಾನೇಜ್ ಮಾಡ್ಬಿಟ್ಟು ಮಾಡು ಅಂತಿದ್ದಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಚಂದು ಹಂಗೆ ಒಂದೊಂದೇ ಮಾಡ್ತಿದ್ದೆ. ಸೊ ಆಗ ಚೇಂಜ್ ಆಯ್ತು. ಇದಕ್ ಮುಂಚೆ ಬರ್ತಾ ಇದ್ದ ಪೋಸ್ಟರ್ಸ್ ಬೇರೆ ತರ ಇತ್ತು, ನಾನ್ ಬಂದ್ಮೇಲೆ ಪೋಸ್ಟರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಯ್ತು. ಆಗ ಫೋಟೋಗ್ರಾಫರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರತಿಯೊಬ್ಬರಿಗೂ ಸ್ವಲ್ಪ ರೆಕಗ್ನೈಸ್ ಆಯ್ತು. ಚೆನ್ನೈಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಫೋಟೋಗ್ರಾಫರ್ಸ್ಗೂ ಒಂದ್ ಸ್ವಲ್ಪ ಫೇವರ್ ಆಗಿದೆ. ಆಗ ಮಾಡೋ ಟೈಮಲ್ಲಿ ಗುಂಡ್ಲುಪೇಟೆ ಸುರೇಶ್ ಅವರು ಇಂದ್ರಜಿತ್ ಲಂಕೇಶ್ ಸರ್ಗೆ ಆವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದ್ ದಿವಸ ಮಾಡೋ ಟೈಮಲ್ಲಿ ಎಲೆಕ್ಷನ್ ಟೈಮ್ ಫುಲ್ ಬಿಸಿ ಇದ್ರು, ಅಲ್ಲಿ ಅಚ್ಚು ಸರ್ ಅಂತ ಡಿಸೈನ್ ಮಾಡ್ತಾ ಇದ್ದಾಗ ಅವರು ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರೋ ಡಿಸೈನ್ ಹುಡುಕ್ತಾ ಇದ್ರು. ಆ ಟೈಮ್ಗೆ ಗುಂಡ್ಲುಪೇಟೆ ಸುರೇಶ್ ಅವರು ಇಂದ್ರಜಿತ್ ಸರ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿ ನಂಗೆ ಆವಾಗ ಆಪರ್ಚುನಿಟಿ ಸಿಕ್ತು ಫಸ್ಟ್ ಪಿಕ್ಚರ್ಗೆ. ಹೆಂಗೆ ಅಂದ್ರೆ ಈಗ ನಾನ್ ಫಸ್ಟ್ ಮಾಡ್ಬೇಕು, ನನ್ ಸ್ವಂತ ಮಾಡ್ಬೇಕು ಅಂತ ಅನ್ಸೋ ಧೈರ್ಯ ಬಂದಿದ್ದೆ ಹೆಂಗೆ? ಆಗ್ಲೂ ನನ್ ಪ್ಲಾನ್ ಇರ್ಲಿಲ್ಲ, ಸಾರ್ಥ ಮಾಡ್ತಾ ಇದ್ದೆ, ಇನ್ನೇನ್ ಚಿಕ್ಕ ವಯಸ್ಸು ಮಾಡೋಣ, 21 ವರ್ಷ ಆಗಿರ್ಬೋದು ಅಷ್ಟೇ. ಏನು ನಾನೇನು ಮಾಡೋಕಂತ ಪ್ಲಾನ್ ಇರ್ಲಿಲ್ಲ. ಹುಡುಕ್ತಾ ಇದ್ರು. ಗುಂಡ್ಲುಪೇಟೆ ಸುರೇಶ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಇಲ್ಲ ನಿಂಕೆಲ್ಲ ಆಗತ್ತೆ, ಮಾಡೋ ಒಳ್ಳೆ ಪಿಕ್ಚರು, ಚೆನ್ನಾಗಿ ಹಿಟ್ ಆಗತ್ತೆ, ನೀನ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾನು ಇಲ್ಲಿ ಕೆಲಸ ಬಿಡಕ್ಕೆ ನನ್ಗೆ ಐಡಿಯಾ ಇರ್ಲಿಲ್ಲ. ಸರಿ ಒಂದು ಆಪರ್ಚುನಿಟಿ ಬಂದ್ರೆ ಡಿಸೈನ್ಸ್ ಮಾಡಿ ತೋರ್ಸೋಣ, ಇಷ್ಟ ಆದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಸುಮ್ಮನೆ ಆಗೋಣ ಅಂತ ಹೇಳ್ಬಿಟ್ಟು ಅವ್ರ ಆಫೀಸ್ಗೆ ಹೋಗಿದ್ದೆ, ಗಾಂಧಿ ಬಜಾರ್ ಅವ್ರ ಆಫೀಸ್ಗೆ. ಅವರು ಡೈರೆಕ್ಟ್ ಆಗಿ ಕೇಳಿದ್ರು, ಯಾರು ಇವರು, ನಾನೇನು ಆಫೀಸ್ ಬಾಯ್ಗೆ ಏನ್ ಕರ್ಸಿಲ್ಲ, ಡಿಸೈನರ್ ಕೇಳ್ತಾ ಇದೆ. ಇಲ್ಲ ಸರ್, ಹಿಂಗೆ ಮಸಾಲ ಸರ್ ಅಂತ ಮಾಡ್ತಾರೆ, ಚೆನ್ನಾಗಿ ಡಿಸೈನ್ಸ್ ಮಾಡಿದ್ರು. ಇನ್ನು ಸರಿ ಕಾನ್ಫಿಡೆಂಟೇ ಇರ್ಲಿಲ್ಲ. ಸರಿ ಸಿಡಿ ಹಿಂಗೆ ಸುಮ್ಮನೆ ಕೊಟ್ರು, ಸಿಡಿ ಏನ್ ಮಾಡ್ತೀವ ಮಾಡ್ಕೊಂಬ ಡಿಸೈನ್ಸ್ ಅಂತ ಹೇಳಿ ನಾನು ಒಂದು 2 days ಟೈಮ್ ತಗೊಂಡೋಗ್ಬಿಟ್ಟು ಒಂದು 6 to 8 ಡಿಸೈನ್ಸ್ ತೋರಿಸ್ದೆ. ಅವ್ರ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನೋಡ್ತಾ ಇದ್ರು. ಒಂದ್ ಡಿಸೈನ್ ನೋಡ್ತಾರೆ, ನನ್ ಮಕ್ಕ ನೋಡ್ತಾರೆ, ಒಂದ್ ಡಿಸೈನ್ ನೋಡ್ತಾರೆ, ನನ್ ಮಕ್ಕ ನೋಡ್ತಾರೆ. ಯಾರೇ ಮಾಡಿದ್ದು ಸರ್? ನಾನೇ ಮಾಡಿದೆ ಸರ್, ಹಿಂಗೆ ಚೆನ್ನೈಲೆಲ್ಲ 3 years ಇದ್ದೆ. ಅವಾಗ ಆಯ್ತು ಕೂತ್ಕೊಳ್ಳಿ ಅಂತ ಅವಾಗ ಹೇಳ್ತಾರೆ. ಆಮೇಲೆ ಕೂತ್ಕೊಂಡು ಇಲ್ಲ ನೀವೇ ಕಂಟಿನ್ಯೂ ಮಾಡಿ, ಮಸ್ತಾನ್ ಸರ್ ಅಂತ ಇರೋದು ಓಕೆ, ಅಲ್ಲಿ ಬಿಟ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳಿ, ಇದೇ ಫಸ್ಟ್ ಪಿಕ್ಚರ್ ಆಗುತ್ತೆ, ನಿಮ್ಗೆ ರಿಮಾರ್ಕಬಲ್ ಆಗಿರುತ್ತೆ ಈ ಫಿಲಿಮ್ ಅಂತ. ಸರಿ ಸರ್. ಮನೇಲಿ ಸಿಸ್ಟಮ್ ಇದ್ದಾಗ? ಮನೇಲಿ ಸಿಸ್ಟಮ್ ಇತ್ತು. ಸೂಪರ್ ಸೂಪರ್ ಸೂಪರ್. ಚೆನ್ನೈಯಿಂದ ಇಲ್ಲಿ ಬಂದಾದ್ಮೇಲೆ ಸುಮ್ಮನೆ ಇದ್ದೆ. ಸರಿ ಸಿಸ್ಟಮ್ ಬೇಕು ಅಂತ ಹೇಳ್ಬಿಟ್ಟು ಆಗ ಒಂದು ಸಿಸ್ಟಮ್ ತಗೊಂಡು ಸುಮ್ಮನೆ ಪರ್ಸನಲ್ ಯೂಸ್ಗೆ ಇಟ್ಕೊಂಡಿದ್ದೆ.
ನಮ್ಮ ಅಜ್ಜಿ ತಾತ ಡಿಸೈನ್ ಮಾಡೋದು, ನಮ್ಮ ಅಣ್ಣ ಅತ್ತಿಗೆ ಡಿಸೈನ್ ಮಾಡೋದು. ಸುಮ್ಮನೆ ಏನೋ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಹಂಗೆ ಒಂದು 2-3 months ಆಗಲ್ಲ, ಆಮೇಲೆ ಮಸ್ತಾನ್ ಸರ್ ಹತ್ರ ಜಾಯ್ನ್ ಆಗಿದೆ. ಸೂಪರ್ ಸರ್. ಈ ನೋಡಿ, ನಾನು ಹಿಂಗೆ ಯೋಚನೆ ಮಾಡ್ತಿದ್ರು, ಮೋನಾಲಿಸಾ ನಿಮ್ಮ ಮೊದಲ ಸಿನಿಮಾ 2004, ಈಗ 2024, 20 ವರ್ಷ, 2 ದಶಕ ಕಳೆದ್ಬಿಟ್ಟಿರಿ. ಚಿತ್ರ ಬಿಡಿಸೋರಿಗೆ ಮೋನಾಲಿಸಾ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಮೋನಾಲಿಸಾ ತರ ಒಂದು ಪಿಕ್ಚರ್ ಬಿಡಬೇಕು ಅಂತ, ಹಂಗೆ ನಿಮ್ಗೆ ಆ ಹೆಸರೇ ಸಿಕ್ಕಿದೆ ಅಲ್ವಾ? ಭಾರಿ ಗ್ರೇಟ್ ಅದ ವಿಷಯ. ನನಗೆ ಅನ್ಸತ್ತೆ ಸರ್, ನೀವು ನಿಮ್ಮ ಮೊದಲ ಗುರು, ಚೆನ್ನೈನ ಮೊದಲ ಗುರು ಹತ್ರ ಹೋದಾಗ ಎಷ್ಟು ಸಂಪಾದಿಸ್ಕೊಂಡಿದ್ರಿ? 500 rupees. 500 ರೂಪಾಯಿ ತಿಂಗಳ ಅಷ್ಟೇ. ಸಾಲ್ತಿತ್ತ? ಇಲ್ಲ, ನಮ್ಮ ತಂದೆ ಕಲ್ಸಿದ್ರು ರೂಮ್ ರೆಂಟ್, ಅಲ್ಲಿ PG ಊಟ ಗಿಟ್ಟಿಗೆಲ್ಲ ಕಲ್ಸ್ತಾ ಇದ್ರು. ಮನಿ ಆರ್ಡರ್ ಅದು? ಮನಿ ಆರ್ಡರ್ ಮಾಡ್ತಾ ಇದ್ರು. ಸರಿ, ನಮ್ಮ ಬಾಸ್ 500 rupees ಕೊಡ್ತಾ ಇದ್ರು, ಪಾಕೆಟ್ ಮನಿ ತರ ಇಟ್ಕೋ ಅಂತ. ಆಮೇಲೆ ಲಾಸ್ಟ್ ಕೆಲಸ ಬಿಡೋ ಟೈಮಲ್ಲಿ 2000 rupees ಆಗಿತ್ತು. ಮದುವೆ ಹೋಗ್ತಾ ಇದ್ದೆ ಅಂತ ಅಂದ್ರೆ ಒಂದು 2 years ಆದ್ಮೇಲೆ ಒಂದು 2000 rupees ಆಗಿ ಕೊಡ್ತಾ ಇದ್ರು. ಲಾಸ್ಟ್ ಎಂಡಿಂಗ್ ವರ್ಗು ಅಷ್ಟೇ ಇತ್ತು. ಮಸ್ತಾನ್ ಸರ್ ಹತ್ರ ಬಂದಾಗ ಮಸ್ತಾನ್ ಸರ್ ಹತ್ರ ಬರೋ ಟೈಮ್ ಒಂದು 4000 5000 ಬರ್ತಾ ಇತ್ತು. ಸೂಪರ್. ಆ ಕಾಲಕ್ಕೆ ದೊಡ್ಡ ಅಮೌಂಟ್, ಅಂದ್ರೆ ಕೆಲಸಗಾರನ ವ್ಯೂ ಪಾಯಿಂಟ್. ನಂದು ಇಂಟೆನ್ಷನ್ ಏನಂದ್ರೆ, ಕನ್ನಡ ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿ ಚೇಂಜ್ ಇತ್ತಲ್ಲ, ಸೊ ನನಗೆ ಇಲ್ಲಿ ಆ ತರ ಅಂತ ಐಡಿಯಾ ಇರಲಿಲ್ಲ. ನನ್ನ ಕೆಲ್ಸಕ್ಕೆ ಅಂತ ಸೇರ್ಕೊಳಕ್ ಹೋಗಿಲ್ಲ. ಸೊ ಇದ್ರ ಬಗ್ಗೆ ಹೆಂಗೆ ಅಂತಿತ್ತು ಸರ್, ವರ್ಕ್ ನೋಡ್ತಾ ಇದ್ರು, ನಾನೇನು ಡಿಮ್ಯಾಂಡ್ ಮಾಡಿರ್ಲಿಲ್ಲ. ಸರ್ ನಮ್ಮ ಬಾಸ್ ನನಗೆ ಆಗ ಅವ್ರು ಸೀನಿಯರ್ಗೆ ಏನು ಕೊಡ್ತಿದ್ರು ಅದೇ ಅಮೌಂಟ್ ನಾನು ಫಸ್ಟ್ ಮಂತ್ ಇಂದ ಕೊಟ್ಟು. ಓ ಸೂಪರ್. ಅಲ್ಲ, ಅಲ್ಲಿಗೆ ಒಂದು ಸೌಂಡ್ ಅದು ಏಕರು ಅಂತ ಅನ್ನೋದು. ಫಸ್ಟ್ ಸಿನಿಮಾ ತಗೊಂಡಿದ್ದು ಹೇಳ್ಬೋದಾ? ಫಸ್ಟ್ ಸಿನಿಮಾಗೆ 35,000 ಏನೋ ಕೊಟ್ಟು. ಸೂಪರ್. ಆಫೀಸಲ್ಲ ಇಲ್ಲಿ ಫಸ್ಟ್ ಎಲ್ಲಿ ಮಾಡ್ಕೊಂಡಿದ್ದೆ ಸರ್? ಆಫೀಸ್ ಅಂತ ಏನು ಮಾಡಿರ್ಲಿಲ್ಲ, ನನ್ನ ರೂಮ್ ಅಲ್ಲಿ ಒಂದು ಸಿಸ್ಟಮ್ ಸುಮ್ಮನೆ ಇಟ್ಕೊಂಡಿದ್ದೆ. ಅಲ್ಲೇ ಮೋನಾಲಿಸಾ ವರ್ಕ್ ಎಲ್ಲ ನಡೀತಾ ಇತ್ತು. ಮೋನಾಲಿಸಾ ರಿಲೀಸ್ ಆಗಿ 100 days ಆಗೋ ಅಷ್ಟರಲ್ಲಿ ಆಗ ಟಾಪ್ ಫಿಲಿಮ್ಸ್ ದೊಡ್ಡ ಹೀರೋ ಯಾವ್ದು ಇತ್ತು ಅಷ್ಟು ಸಿನಿಮಾ ನನಗೇನೆ ಬಂದ್ಬಿಡ್ತು. ಸೊ ವರ್ಕ್ ಹೆವಿ ಇತ್ತು ಸರ್. ಹಂಗಂಗೆ ಒನ್ ಬೈ ಒನ್ ಇಂಪ್ರೂವ್ ಮಾಡ್ಕೊಂಡು ಒಬ್ಬೊಬ್ಬರು ಅಸಿಸ್ಟೆಂಟ್ಸ್ ಆಗಿ ಎಲ್ಲರೂ ಜಾಯ್ನ್ ಮಾಡ್ಕೊತಾ ಇದ್ದಾರೆ. ಎಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ? ಮುಂಚೆ ಒಂದು 10 members ಇದ್ರು. ಸೂಪರ್. 10 ಜನಕ್ಕೆ ಕೆಲಸ ಕೊಡೋದು ದೊಡ್ಡ ವಿಚಾರ. ಸಂಸಾರ ನೋಡ್ಕೊಂಡು ಗ್ರೇಟ್. ಇಂದ್ರಜಿತ್ ಲಂಕೇಶ್ ಅವರು ಇವತ್ತಿಗೂ ನಿಮ್ ಕೈ ಬಿಟ್ಟಿಲ್ಲ. ನೀವೇ ಒಂಥರ ಅವ್ರಿಗೆ ಚಿತ್ರ ಇದ್ದಂಗೆ, ಚಿತ್ರ ಬಿಡಿಸ್ಬೇಕಂತ ಅವ್ನಿಗೆ ಹೇಳ್ತಾರೆ, ಅವ್ನು ಚಿತ್ರ ಬಿಡಿಸ್ಕೊಡ್ತಾರೆ ಅಂತ, ಆ ತರದ್ದು. ಈಗ ಸುಮಾರು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಂದು ಸೆಂಟಿಮೆಂಟ್ ಇದೆ, ಮನೆ ಹತ್ರ ಹೋಗ್ಬೇಕಂತ. ದೇವರ ಅದೃಷ್ಟ, ದೇವರದಿಂದ ನಮ್ಗೆ ಇದು ನಮ್ಮ ಕಡೆಯಿಂದ ಫಸ್ಟ್ ಫಿಲ್ಮ್ ಮಾಡಿರೋದು ಎಲ್ಲನೂ ಸಕ್ಸಸ್. ಸೂಪರ್. ಆರ್ ಚಂದ್ರ ಸರ್ದು ಫಸ್ಟ್ ಪಿಕ್ಚರ್ ಇಂದನು ಇವನ್ ಕಬ್ಜಾವರೆಗೂ ನಾವೇ. ಅವ್ರದ್ದು ಫಸ್ಟ್ ಪಿಕ್ಚರ್ ಇಂದ ನಾವೇ ಮಾಡಿದ್ದು. ಹರ್ಷ ಸರ್ದು ಫಸ್ಟ್ ಪಿಕ್ಚರ್ ನಾವೇ ಮಾಡಿದ್ದು. ಯಶ್ ಅವ್ರದ್ದು ಫಸ್ಟ್ ಪಿಕ್ಚರ್ ನಾವೇ ಮಾಡಿದ್ದು. ರಾಧಿಕಾ ಪನ್ನಿಟ್ಟ ಫಸ್ಟ್ ಪಿಕ್ಚರ್ ನಾವೇ ಮಾಡಿದ್ದು. ದೀಪಿಕಾ ಪಡುಕೋಣೆ, ಹಂಗೆ ಸುಮಾರು ಒಂದು ಲಿಸ್ಟೇ ಇದೆ. ಸಿಕ್ಕಿದ್ರು ದೀಪಿಕಾ ಪಡುಕೋಣೆ ಮಾತಿಗೆ ಅಥವಾ ಪೋಸ್ಟ್ ರಿಲೀಸ್ ಮಾಡಿದ್ದು. ಅದೇ ಅಲ್ಲಿ ಶೂಟಿಂಗ್ ಎಲ್ಲ ಹೋಗ್ತಿದ್ವಿ, ಅದೇ ನಮ್ಗೆ ಅಷ್ಟು ಪರಿಚಯ ಇರ್ತಿಲ್ಲ. ಇವಾಗ್ಲೇ ಸ್ವಲ್ಪ ಸ್ಕ್ರೀನ್ ಇಂದ ಹಿಂದೆ ಆಗ್ಲೇನು ಅಷ್ಟೇ, ಫೋಟೋ ತಗೊಳೋದಾಗ್ಲಿ ಸೆಲ್ಫಿ ಎಲ್ಲ ಫಸ್ಟ್ ಇಂದ ಇಷ್ಟ ಇಲ್ಲ. ನಿಮ್ಗೆ ತುಂಬಾ ನಿಮ್ಮ ಪ್ರತಿಭೆನ ಗುರುತಿಸಿ ಯಾವಾಗ್ಲೂ ಬೆಂತಟ್ಟವ್ರು ಇಂಡಸ್ಟ್ರಿ ಚೆನ್ನಾಗಿ ಮಾಡಿದ್ರಿ, ಈ ಪೋಸ್ಟ್ ಚೆನ್ನಾಗಿತ್ತು ಅಂದ್ರೆ ಅವ್ರ ಸಿನಿಮಾ ಬಗ್ಗೆ ಹೇಳೋದು ಬೇರೆ ವಿಷಯ ಸರ್. ಫ್ರೆಂಡ್ ಸರ್ಕಲ್. ಹೌದಾ? ಫ್ರೆಂಡ್ ಸರ್ಕಲ್ ಅಂದ್ರೆ ಅವರು ನನ್ ಫ್ರೆಂಡ್ಸ್ ಇರೋದು ಬರೀ ಸ್ಕೂಲ್ ಫ್ರೆಂಡ್ಸ್ ಅಷ್ಟೇ, ಬೇರೆ ಆಚೆಗಳೆಲ್ಲ ಫ್ರೆಂಡ್ಸ್ ಅಷ್ಟೊಂದು ಇರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ನಾನು ಸಿಗಲ್ಲ. ಅದೇ ಕಾರಣಕ್ಕೆ ಈಗ ಒಂದು ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅವಾಯ್ಡ್ ಮಾಡ್ತಿರ್ತಾರೆ. ಸ್ಕೂಲ್ ಫ್ರೆಂಡ್ಸ್ಗೆ ಬೇರೆ ಆಪ್ಷನ್ ಇಲ್ಲ, ನನಗೆ ಅವ್ರು ಬಿಟ್ಟೆ ಆಪ್ಷನ್ ಇಲ್ಲ. ಅವ್ರು ಸುಮಾರು ಆಪ್ಷನ್ಸ್ ಇರುತ್ತೆ. ಸರಿ, ಇವನ್ ಕ್ಯಾರೆಕ್ಟರ್ ಇಷ್ಟ, ಇವನ್ ಯಾವಾಗ ಫ್ರೀ ಸಿಗ್ತಾನೋ ಅವಾಗ ನಾವು ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನರು ಫ್ರೆಂಡ್ಸ್ ಇದ್ದಾರೆ, ಅವರೇ ಇವಾಗ ಇರ್ತಾರೆ. ಅವರೇ ಫಸ್ಟ್ ಬೈಯೋದು, ಏನೋ ಇದೆ ಡಬ್ಬಾ ತರ ಇದೆ, ಹೆಸರು ಫಸ್ಟ್ ಬೈಯೋದು ಅವರು. ಆಮೇಲೆ ಫಸ್ಟ್ ಹೊಗಳೋದು ಅವರೇ, ಚೆನ್ನಾಗಿ ಮಾಡಿದ್ಯಾ, ಈಗ ಚೆನ್ನಾಗಿದೆ ಅಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ದು ಪೋಸ್ಟರ್ಸ್ ನೋಡೋ ಮಾತಾಡಿರ್ತಾರಲ್ಲ, ಅದನ್ನ ಅವ್ರಿಗೂ ಒಂಥರ ಖುಷಿ ಆಗತ್ತೆ, ನಮ್ಮ ಫ್ರೆಂಡೇ ಅಂತ. ಅದೆಲ್ಲನೂ ನಮ್ಗೆ ಹೇಳ್ತಾರೆ, ಈ ತರ ಹೇಳಿದ್ರು, ಈ ತರ ಚೆನ್ನಾಗಿದೆ, ಇದು ಇನ್ನೂ ಈ ತರ ಮಾಡೋ ಅಂತ ಹೇಳ್ಬಿಟ್ಟು ರೆಫರೆನ್ಸ್ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಮೇನ್. ಈ ಆರ್ಟಿಸ್ಟ್ ಅಲ್ಲಿ ಈಗ ನಮ್ಗೆ ಹಿಂಗ್ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕು ಅಂತ ನಿಮ್ಮನ್ನ ತುಂಬಾ ಕಾಡ್ಸಿ ಬೇಡ್ಸಿ ಕೆಲಸ ಮಾಡ್ಸೋರು ಅಥವಾ ಸಖತ್ ಮಾಡ್ಬೋದು ಮಾಡಿ
ಈ ತರ ಮಾತನಾಡೋರು ಯಾರು? ಪ್ರತಿಯೊಬ್ರು ಅವ್ರವ್ರ ಪೋಸ್ಟ್ರು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಪ್ರತಿಯೊಬ್ಬರು ಒಂದು ಹೀರೋಗಾಗ್ಲಿ ಹೀರೋಯಿನ್ ಇದ್ದೇ ಕರೆಕ್ಟ್. ಪ್ರತಿಯೊಬ್ರು ಹೇಳ್ತಾರೆ. ತುಂಬಾ ಬೆಂಬಿದ್ದು ಫಾಲೋ ಮಾಡಿ ಹಿಂಸೆ ಮಾಡಿ ಅಣ್ಣ ಫೋನ್ ಎತ್ತಿರಲ್ಲ ನೀವು ಮಾಡ್ತಿರಲ್ಲ ಆ ತರ ಸೈಕಲ್ ಕೊಡ್ತೀರಾ? ಆಗ್ತಾ ಇರುತ್ತೆ. ಇವಾಗ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಒಬ್ಬ ಡೈರೆಕ್ಟರ್ ಹೀರೋನು ಬರ್ತಾ ಇರ್ತಾರೆ, ಪ್ರೊಡ್ಯೂಸರ್ ಡೈರೆಕ್ಟರ್, ಆಗ ವರ್ಕ್ ಫಿನಿಶ್ ಆಗಿರಲ್ಲ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆ ವರ್ಕ್. ಸೊ ಅವ್ರು ಬರೋ ಟೈಮಲ್ಲಿ ನಾವು ತೋರಿಸ್ಬೇಕು ಅಂತ ಇನ್ನೊಬ್ರು ಯಾರೋ ಬರ್ತಾ ಇರ್ತಾರೆ, ಅವ್ರನ್ನೇ ಸ್ವಲ್ಪ ಅವಾಯ್ಡ್ ಮಾಡಿಸ್ಬಿಟ್ಟು ಇವ್ರು ಫಸ್ಟ್ ಫಿನಿಶ್ ಮಾಡೋಣ ಅಂತ ಇರ್ತೀವಿ. ಸೊ ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗತ್ತೆ. ಒಂದು ಪೋಸ್ಟರ್ಗೆ ಇಷ್ಟು ಟೈಮ್ ಲಿಮಿಟ್ ಇರೋಲ್ಲ, ಒಂದು 3-4 hours ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಚೆನ್ನಾಗಿ ಬರಲ್ಲ. ಅಯ್ಯೋ ಬಂದ್ಬಿಡ್ತಾ ಇದಾರೆ ಅಂತ ಅರ್ಜೆಂಟಲ್ಲಿ ಯಾವ್ದೋ ಒಂದು ಫ್ಲೋರ್ ಮಾಡ್ತೀವಿ, ಡಿಸೈನ್ ಸೂಪರ್ ಆಗಿರುತ್ತೆ. ಅದೊಂದೊಂದ್ಸತಿ ಹಂಗೆ ಆಗತ್ತೆ. ಈಗ ಮುಸ್ಸಂಜೆ ಮತ್ತು ಮಾಡೋ ಟೈಮಲ್ಲಿ ನಮ್ಮ ಆಫೀಸ್ ಆಪೋಸಿಟ್ ಜಂಕರ್ ರೆಡಿ ಬರುತ್ತೆ ಅವ್ರದ್ದು ಆಫೀಸ್. ಸೊ ಬರ್ತಾ ಹೋಗ್ತಾ ಇರ್ತಾರೆ, ಡಿಸೈನ್ಸ್ ಆಯ್ತಾ ಅಂತ ಹೇಳ್ತಾ ಇರ್ತಾರೆ. ಒಂದ್ಸತಿ ಕೋಪನ ಬಂದ್ಬಿಡ್ತೀವಿ, ಬರುತ್ತಾರೆ, ನೀನ್ ನಾಳೆ ನಂಗೆ ತೋರಿಸಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಹತ್ರ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ ನಾಳೆ ಒಳಗಡೆ ಏನಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಒಂದು 7 o'clock 8 o'clock ಕೂತ್ಕೊಂಡು ಏನಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿ ಕೂತ್ಕೊಂಡ್ವಿ. ಅಂದ್ರೆ ಫಸ್ಟ್ ಸುಮ್ಮನೆ ಒಂದು 5-6 ಡಿಸೈನ್ ಫಸ್ಟ್ ತೋರ್ಸೋಣ, ಕರೆಕ್ಷನ್ಸ್ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡಿದ್ವಿ. 11 o'clock ಬಂದ್ಬಿಡ್ತಾರೆ ಅಂತ ಒಂದು 5-6 ಡಿಸೈನ್ಸ್ ಅರ್ಜೆಂಟಾಗಿ ಮಾಡಿದ್ವಿ. ಅವ್ರು ಬಂದ್ರು, ನೋಡ್ಬಿಟ್ಟು ತುಂಬಾ ಖುಷಿ ಪಟ್ರು. ಇಡೀ ಸಿನಿಮಾ ಬರೀ 6 ಡಿಸೈನ್ಸ್, ಯಾವ ಪೋಸ್ಟಲ್ಲಿ ಏನ್ ಕರೆಕ್ಷನ್ಸ್ ಮಾಡ್ಸಿಲ್ಲ. ಅದು ಒಂದೊಂದ್ಸತಿ ಹಂಗೆ ಆಗತ್ತೆ. ಇಡೀ ದಿವಸ ಕೂತ್ಕೊಂಡು ಕೆಲಸ ಮಾಡಿರ್ತೀವಿ, ಒಂದು ಪೋಸ್ಟರ್ಗೆ ಕೆಲಸನೇ ಆಗಲ್ಲ. ಅದೊಂದೊಂದು ಫೋಟೋಸ್ ಮೇಲೆ ಒಂದೊಂದ್ಸತಿ ಹೋಗುತ್ತೆ. ಇನ್ಸ್ಪಿರೇಷನ್ ಫೋಟೋ ಇನ್ಸ್ಪಿರೇಷನ್ ಮಾಡಬೇಕು, ಹೆಸರು ಇನ್ಸ್ಪಿರೇಷನ್ ಮಾಡಬೇಕು. ನಿಮಗೆ ಅಣ್ಣ ನಾನು ಹೇಳ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದ್ದು, ನಾನಾಗ್ರೂ ಮಾಡಿದ್ದು ಅಂತ ಅನ್ಸಿದೆ. ಹಂಗೆ ಒಂದು ಫಿಲಿಮ್ ಅಂತ ಹೇಳಕ್ಕಾಗಲ್ಲ. ಈಗ ಆಕಾಶ್ ಮಾಡಿದ್ವಿ, ಆಕಾಶದಲ್ಲಿ ಯಾವ ತರ ಮಾಡಿದ್ವಿ ಅಂದ್ರೆ ಯೆಲ್ಲೋ ಕಲರ್ ಟಿ ಶರ್ಟ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ಎಲ್ಲೋ ಕಲರ್, ಆಮೇಲೆ ಒಂದು ವೈಟ್ ವಿತ್ ಬ್ಲಾಕ್ ಒಂದು ಬಾರ್ಡರ್ ಇರುತ್ತೆ. ಹೌದು, ಅದೇ ಬಾರ್ಡರ್ ಹಂಗೆ ಕಂಟಿನ್ಯೂ ಮಾಡಿರ್ಬೇಕು ಪೋಸ್ಟರ್ಗೆ. ಯೆಲ್ಲೋ ಕಲರ್ ನಿಂತ್ಕೊಂಡು ಸುಮ್ಮನೆ ಬರ್ತಾ ಇರ್ತಾರೆ. ಸೊ ಅದೇ ಮಾಡಿದ್ವಿ. ಅಪ್ಪು ಸರ್ ತುಂಬಾ ಖುಷಿ ಪಟ್ರು, ತುಂಬಾ ಚೆನ್ನಾಗಿದೆ ಪೋಸ್ಟರ್ ಅಂತ ಹೇಳ್ಬಿಟ್ಟು. ಅದೇ ತರ ಇನ್ನೊಂದು ಪೋಸ್ಟರ್ ಮಾಡಿದ್ವಿ, ರೆಡ್ ಕಲರ್ ಟಿ ಶರ್ಟ್, ಬ್ಯಾಕ್ ಗ್ರೌಂಡ್ ಅದೇ ತರ ರೆಡ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ. ಆಕಾಶ್ಗೆ ಒಳ್ಳೆ ಹೆಸರು ಬಂದಿತ್ತು, ತುಂಬಾ ಖುಷಿ ಪಟ್ರು. ಅದಾದ್ಮೇಲೆ ಅಮೃತಧಾರ ಮಾಡಿದ್ವಿ. ಆಗ ಅಮೃತಧಾರ ಮಾಡೋ ಟೈಮಲ್ಲಿ DVD ಲಾಂಚ್ ಆಗಿದೆ, ಅವಾಗ ಹೊಸದು. ಮುಂಚೆಲ್ಲ CD. ಇವರು ಬಾಂಬೆದಲ್ಲಿ ಫೋಟೋ ಸೆಷನ್ ಮಾಡಿದರೆ, ನಮ್ಗೆ ಐಡಿಯಾ ಇರಲಿಲ್ಲ DVD ಅಂತ ಇಮಿಡಿಯೇಟ್ ಆಗಿ. DVD ಒಂದು ಮಾಮೂಲಿ CD ಒಳಗಡೆ ಹಾಕ್ತಿವಿ, ಓಪನ್ ಆಗ್ತಲ್ಲ, ಏನು ತೋರಿಸ್ತಾನೆ ಇಲ್ಲ. ನಾಯ್ತಲಿ ಸರ್ ಫೋನ್ ಮಾಡಿದೆ, ಸರ್ ಓಪನ್ ಆಗ್ತಲ್ಲ ಸರ್, ಅವಿವೇಕಿ ಅಪ್ಡೇಟ್ ಆಗೋ ಅದು DVD ಅಂದ್ರು. ಹೌದಾ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಇಮಿಡಿಯೇಟ್ ಆಗಿ ಎಕ್ಸ್ಪೀರಿಯಡ್ ಹೋಗಿ DVD ಪ್ಲೇಯರ್ ತಗೊಂಡು ಆಮೇಲೆ ಹಾಕಿ ಆಮೇಲೆ ಓಪನ್ ಆಯ್ತು. ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. CD DVD-ಗೆ ಹಿಂದೆಗಡೆ ಸಿಲ್ವರ್ ಕಲರ್ CD, ಬ್ಲೂ ಕಲರ್ ಇದೆ DVD. ನಾವು ಬರುವಾಗ ನಮ್ಗೆ ಐಡಿಯಾನೇ ಇರಲಿಲ್ಲ. ಓಕೆ ಬಾಂಬೆದಲ್ಲಿ DVD ಇದೆ ಓಕೆ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯ್ತು. ಹೆಂಗಿದೆ ಜೀವನ? ಚೆನ್ನಾಗಿದೆ. ಮನೆಯಲ್ಲಿ ತುಂಬಾ ಟೈಮ್ ಕೊಡ್ತೀರಾ? ಬರೀ ಸಿಸ್ಟಮ್ ಬಗ್ಗೆ ಮಾತಾಡ್ತಿಲ್ಲ, ಫ್ಯಾಮಿಲಿ ಟೈಮ್ ಅಂತ ಹೇಳ್ಬಿಟ್ಟು ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ. ಸಂಡೇ ಆಮೇಲೆ ಪ್ರತಿಯೊಂದು ಯಾವುದೇ ಒಂದು ಫೆಸ್ಟಿವಲ್ ಇರಲಿ ನಾನು ಫ್ಯಾಮಿಲಿಗೆ ಅಂತೂ ಖಂಡಿತ ಟೈಮ್ ಕೊಡ್ತೀನಿ. ಮನೆಗೆ ಹೆಂಗ್ ಹೇಳ್ತಾರೆ, ಬೈತಾರೆ? ಕೈಯಲ್ಲ, ಅವ್ರಿಗೆ ಗೊತ್ತಲ್ಲ. ಫಂಕ್ಷನ್ಸ್ ಏನಾದ್ರು ಇತ್ತು ಅಂದ್ರೆ ಸಾಯಂಕಾಲ ಟೈಮ್ ಗ್ಯಾರಂಟಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ. ಬೆಳಿಗ್ಗೆ ಟೈಮ್ ಅಂದ್ರೆ ಒಂದೊಂದ್ಸತಿ ಕಷ್ಟ ಆಗುತ್ತೆ, ಒಂದೊಂದ್ಸತಿ ಫ್ರೀ ಇದ್ರೆ ಜಾಯ್ನ್ ಆಗ್ತಾರೆ ಅಷ್ಟೇ. ನನಗೆ ಅನಿಸ್ತಾ ಇರುತ್ತೆ ಯಾವಾಗಲೂ, ಅಂದ್ರೆ ಈ ಬಡಗಿ ಮನೆಯ ಅಥವಾ ಕಾರ್ಪೆಂಟರ್ ಮನೆಯ ಕಿಟಕಿ ನಟಿಗಿರಲ್ಲ ಅಂತೆ, ಕಾರ್ಯಕರ್ತಂದು ಬಚ್ಚಲ ಮನೆ ಸರಿ. ಹಂಗೆ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದ ಒಂದು ಫೋಟೋ ಇದ್ದಾರೆ, ಫ್ರೇಮ್ ಇದ್ರೆ ಚೆನ್ನಾಗಿ ಮಾಡ್ಕೊಂಡಿರ? ಮನೆ ಖುಷಿ ಪಡ್ತಾರ? ಮದುವೆ ಆಗಿ ನನಗೆ ಹತ್ರ ಒಂದು 12-13 years ಆಯ್ತು. ಮದುವೆ ಆಲ್ಬಮ್ ಅಂತ ಮಾಡ್ಕೊಳಕ್ ಆಗಿಲ್ಲ. ಮನೇಲಿ ಇವಾಗ್ಲೂ ಬೈತಾರೆ, ಸಿನಿಮಾ ಡಿಸೈನರ್ ಮದುವೆ ಆಲ್ಬಮ್ ಇನ್ನು ಮಾಡಿಲ್ಲ ಅಂತ. 2 ಮಕ್ಕಳಾಯ್ತು, 2 ನಾಮಕರಣ ಆಯ್ತು, ಇದುವರೆಗೂ ಯಾರ್ದು ಮದುವೆದು ಇದು ನಾಮಕರಣದಾಗ್ಲಿ ಮದುವೆದಾಗ್ಲಿ ಆಲ್ಬಮ್ ಬಂದಿಲ್ಲ. ಅದೇ ಬೈತಾ ಇರ್ತಾರೆ. ಮಾಡ್ಬೇಕು, ಅದೇ ಹೇಳಿದ್ದ ನಿಮ್ಗೆ ಕಾರ್ಪೆಂಟರ್ ಮನೆ ಹೇಳ್ತಾ ಇರ್ಬೇಕು. ಹೋದ್ರೆ ನಿಮ್ ತಂದೆಯವರು
ನಿಮ್ಮ ಟ್ರೇಡ್ ಅನ್ನ, ನಿಮ್ ಟ್ರೇಡ್ ಮಾರ್ಕ್ ಅನ್ನ, ಬೆಂಚ್ ಮಾರ್ಕ್ ಅನ್ನ ಅಥವಾ ನಿಮ್ ಸಾಧನೆಯನ್ನ ನೋಡಿ ಏನಂತಾರೆ ಸರ್? ಇಲ್ಲ, ಖುಷಿ ಪಡ್ತಾರೆ ಪ್ರತಿಯೊಬ್ಬರೂ ಅವ್ರವ್ರ ಮಕ್ಕಳಿಗೆ. 10th ಆಗ್ಲಿ, ಎಜುಕೇಶನ್ ಆಗ್ಲಿ, ಆಮೇಲೆ ಏನ್ ಪ್ಯಾಷನ್ ಇದೆಯೋ ಮಾಡು ಅಂತ ಹೇಳ್ತಾರೆ. 10th ಎಕ್ಸಾಮು ಬರೆಯಲ್ದೆ ಆಯ್ತು ನೀನ್ ಪ್ಯಾಷನ್ ಮಾಡ್ತೀಯ ಮಾಡು ಅಂತ ಯಾರು ಬಿಡಲ್ಲ. ಆ ಫ್ರೀಡಮ್ ನಮ್ ತಂದೆ ನಮ್ಗೆ ಕೊಟ್ಟಿದ್ದಾರೆ. ಇಷ್ಟ ಬಂದಿದ್ ಮಾಡಿದ್ರು ಮಾಡು, ನೀನು 10th ಆದ್ಮೇಲೆ ಇದೇ ತರ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ಯಾ, ಇವೆಲ್ಲ ಮಾಡ್ತೀಯ ಮಾಡ್ಕೊ. ಅದೇ ಏನ್ ಮಾಡ್ತೀವಿ ಕರೆಕ್ಟ್ ಆಗಿ ಮಾಡು. ನೀವು ಒಂದು ಫಿನಿಶ್ ಮಾಡ್ಬೇಕು. ಅರ್ಧ ಮಾಡ್ದೆ, ಇಲ್ಲಿ ಚೆನ್ನೈಲಿ ಬಿಸಿಲಿದೆ, ಬಾಸ್ ರೂಮ್ ಮಾತ್ರ AC ಇದೆ, ನನಗೆ AC ಇಲ್ಲ ಹಂಗೆಲ್ಲ ಕಂಪ್ಲೇಂಟ್ ಮಾಡಂಗಿತ್ತಂದ್ರೆ ಈಗ್ಲೇ ಬಾ, ಕಷ್ಟ ಬೀಳ್ತೀಯಾ ಮಾಡ್ತೀಯಾ ಮಾಡು, ಇಲ್ಲಾಂದ್ರೆ ಬೇಡ ಅಂತ. ಆಯ್ತು, ನಾನು ಕಷ್ಟನೋ ಸುಖನ ಅಂತ ಹೇಳ್ಬಿಟ್ಟು ಅಲ್ಲಿ ಚೆನ್ನೈಲಿ ಮಾಡಿದ್ದು. ನಮ್ ತಂದೆ ಅವಾಗ ಒಂದ್ ಮಾತು ಸರಿಯಾಗಿ ಹೇಳಿರ್ಲಿಲ್ಲ ಅಂದ್ರೆ ನಾನು ಡಿಸೈನರ್ ಆಗ್ತಿರ್ಲಿಲ್ಲ. ನಿಮ್ ಮನೇಲಿ ನಿಮ್ಮ ಅಣ್ಣ ತಮ್ಮಂದ್ರಲ್ಲ ಎಷ್ಟು ಜನ? ನಾನು ಒಬ್ಬ ಅಣ್ಣ ಅಷ್ಟೇ. ಏನ್ ಮಾಡ್ತಾರೆ ಅವರು? ಅವ್ರದ್ದು ಇದು ಚಾಕ್ಲೇಟ್ ಬಾಕ್ಸಸ್ ಎಲ್ಲ ಬರುತ್ತಲ್ಲ, ಅದು ಇಂಪೋರ್ಟ್ ಮಾಡ್ತಾರೆ ಒಂದು ಅಂಗಡಿ ಇದೆ. ಯಾಕೆ ಕೇಳ್ದೆ ಗೊತ್ತಾ, ಈಗ ನೋಡಿ ಋಣ ಎಲ್ಲದಕ್ಕೂ. ಹೌದೌದು. ನಿಮ್ ತಂದೆಯವರು ಸಿನಿಮಾನ ಇಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದಕ್ಕೆ, ಡಿಸ್ಟ್ರಿಬ್ಯೂಷನ್ ಏನ್ ಕಡಿಮೆ ವಿಷಯ ಅಲ್ಲ. ಅದ್ ಲಾಸೇ ಫಸ್ಟ್ ಮೊದಲು ಲಾಸ್, ಆಮೇಲೆ ಲಾಭ. ಓಕೆನಾ? ಆ ಋಣ ನೀವು ಕರ್ಕೊಂಡ್ ಬಂದಿ ಚಿತ್ರರಂಗ ತನಕ. ಹೌದು. ನಿಮ್ಮ ಅಣ್ಣವ್ರು ಏನಾದ್ರು ಈ ತರದೇನು ಆಸಕ್ತಿ? ಅವರು ಇಂಡಸ್ಟ್ರಿಗೆ ಸಂಬಂಧನೇ ಇಲ್ಲ. ಇಷ್ಟೆಲ್ಲ ಇಂಟ್ರೆಸ್ಟ್ ಆಗ್ತಿರೋದೇ ನೋಡ್ತಾ ಇದ್ದೀರಿ, ಪೋಸ್ಟರ್ ಬಗ್ಗೆ ನೋಡ್ತೀರಿ. ಎಷ್ಟೋ ಟೈಮ್ ಈ ಫೋಟೋ ಸರಿ ಇಲ್ಲ, ನಟಿ ಹೊಡಿಬೇಕಾಗಿತ್ತು, ಸರಿಯಾಗಿ ಬರ್ತಾ ಇಲ್ಲ, ಕೆಲಸ ಇದು ಇವೆಲ್ಲ ಬರುತ್ತೆ. ಡಿಸೈನರ್ ಬಂದೇ ಬರುತ್ತೆ. ಎಡಿಟ್ರು ನಾನು ಯಾಕಂದ್ರೆ ಇದ್ರಲ್ಲಿ ನೋಡಿದೀನಿ, ಎಡಿಟ್ರು ಇದೇನ್ ಶಾಟ್ ತಕೊಂಬಂದಿರಿ ನೀವು, ಸರಿ ಇಲ್ಲ ಅಂತಲ್ಲ. ಈಗ ಭಕ್ತ ವತ್ಸಲ ಅಂತ ಎಡಿಟ್ ಇದ್ರು, ಲೆಜೆಂಡ್, ಎಡಿಟಿಂಗ್ ಎಲ್ಲ ಲೆಜೆಂಡ್. ಅವ್ರು ಎಷ್ಟೋ ಡೈರೆಕ್ಟರ್ ಬೈತಿದ್ರಂತೆ, ಯಾ ಶಾಟ್ ತಕೊಂಬಂದಿ ಏಯ್ ಅಂತ ಬೈರಂತೆ. ಅವ್ರು ಅಷ್ಟು ಕರೆಕ್ಷನ್ ಮಾಡೋದಕ್ಕೆ ಎಷ್ಟೆಷ್ಟೋ ಸಿನಿಮಾಗಳು ಆಗಿರ್ತವೆ. ನಿಮಗೆ ಬರೀ ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ಕಳೆದ್ಬಿಟ್ನ ಕಾಲ. ಸಿನಿಮಾದಲ್ಲಿ ಏನಾರ ಮಾಡ್ಬೋಯ್ತೇನೋ, ಅಪ್ಪಾಜಿ ತರ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಬೋಯ್ತೇನೋ, ಅಥವಾ ಡೈರೆಕ್ಷನ್, ಪ್ರೊಡಕ್ಷನ್ ಆ ಥರದ್ದೇನು ಆಸೆ ಇದೆಯಾ? ಇಲ್ಲ ಇಲ್ಲ. ಯಾಕೋ ಕೈಯಲ್ಲಿ ಇರೋ ಕೆಲಸ ಬಿಟ್ಟು ಇನ್ನೊಂದ್ ಜೊತೆ ಹೋದ್ರೆ ಆಗಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅದಕ್ಕೆ ತಲೆ ಇಟ್ಟಾಗ. ಹೌದು, ಟ್ರೈ ಮಾಡಿದ್ರು ಸರ್? ಅಂದ್ರೆ ನಮ್ ತಂದೆ ಕನ್ನಡ ಪಿಕ್ಚರ್, ತೆಲುಗು ಪಿಕ್ಚರ್ ಕನ್ನಡ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತಿದ್ರು. ಸೊ ನಾವೇನಕ್ಕೆ ಕನ್ನಡ ಪಿಕ್ಚರ್ ತೆಲುಗು ಡಬ್ಬಿಂಗ್ ಮಾಡಕ್ಕೆ, ತೆಲುಗು ಮಾಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದು ವರ್ಕೌಟ್ ಆಗಿಲ್ಲ. ಯಾವ್ದು ಟ್ರೈ ಮಾಡಿದ್ರಿ ಸರ್? ಇದು ಗೆಳೆಯ ಅಂತ ಒಂದು, ಆಮೇಲೆ ಇದು ಸತ್ಯಾನ್ ಸಾವಿತ್ರಿ, ಆಮೇಲೆ ಆಕ್ಸಿಡೆಂಟ್. ಹೌದಾ? ತೆಲುಗಿಗೆ ಡಬ್ಬಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡಬ್ಬಿಂಗ್ ಎಲ್ಲ ಮಾಡಿದ್ವಿ. ಅಲ್ಲಿ ಸರಿಯಾಗಿ ಅಷ್ಟೊಂದು ಆಗಿಲ್ಲ. ಬೇಡ, ಕೈಯಲ್ಲಿರೋ ಕೆಲಸ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಮಾಡ್ತಾರೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಸೌಂಡ್ ತುಂಬಾ ಕೇಳ್ತಾನೆ ಇರ್ತಾರೆ, ಅವ್ನು ಅಂಥದ್ರಲ್ಲೂ ಹೊಸ ಸೌಂಡ್ ಕೊಡ್ಬೇಕು. ಆದ್ರೆ ಒಬ್ಬ ಫೋಟೋ ಎಡಿಟರ್ಗೆ ಕಲರ್ ಬಾರಿ ಮುಖ್ಯ. ನೀವ್ ಹೆಂಗ್ ರಿಲ್ಯಾಕ್ಸ್ ಆಗ್ತೀರಿ? ಯಾವಾಗ್ಲೂ ಸಿಸ್ಟಮ್ ನೋಡ್ತಿರ್ತೀರಿ, ಹೊರಗಡೆ ಏನಾದ್ರು ಹೋಗ್ತೀರಾ, ಜರ್ನಿ ಗಿರ್ನಿ ಮಾಡ್ತೀರಾ, ಈ ಒಳ್ಳೆ ಗ್ರೀನ್ರಿ ನೋಡೋದು, ಅಥವಾ ಯಾವ್ದಾದ್ರು ಒಂದ್ ಒಳ್ಳೆ ಜಾಗಕ್ಕೆ ಹೋಗ್ಬಿಟ್ಟು ಸ್ಟೇ ಮಾಡಿ ಇಲ್ಲಿ ಬರೋದು, ಆ ತರ ಮಾಡ್ತೀರಾ? ಅದು ಕಮ್ಮಿನೇ. ನನಗೆ ಸಾಂಗ್ಸ್ ತುಂಬಾ ಕೇಳ್ತೀನಿ. ಪ್ರತಿಯೊಂದು ಭಾಷೆದು ಪ್ರತಿಯೊಂದು ಸಾಂಗ್ಸ್ ನಾನು ಕೇಳ್ತಾನೆ ಇರ್ತೀನಿ. ಸೊ ಒಂದೊಂದು ಸಾಂಗ್ ಒಂದೊಂದು ಮೂಡ್ ಚೇಂಜ್ ಆಗುತ್ತೆ. ಆಮೇಲೆ ರೆಫರೆನ್ಸ್ ನೋಡ್ತಾ ಇರ್ತೀನಿ. ಹಾಲಿವುಡ್ ಆ ಥರ ಮಾಡೋರೆ, ಬಾಲಿವುಡ್ ಆ ಥರ ಮಾಡೋರೆ, ಮಲಯಾಳಂ ಫಿಲ್ಮ್ಸ್ ಆ ಥರ ಮಾಡೋರೆ, ತೆಲುಗು ಸಿನಿಮಾಸ್ ಆ ಥರ ಮಾಡ್ತಾವ್ರೆ, ತಮಿಳ್ ಆ ಥರ ಮಾಡ್ತಾವ್ರೆ. ನಮ್ದು ಇವಾಗ ಈ ಥರ ಪಿಕ್ಚರ್ ಇದೆ, ಈ ಥರ ಪಿಕ್ಚರ್ ಯಾವ ಥರ ರೆಫರೆನ್ಸ್ ಮಾಡೋದು, ಅದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಇದನ್ನ ಬೇರೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತೀವಿ. ಒಂದೊಂದು ಚೆನ್ನಾಗಿ ಬರುತ್ತೆ. ಸಾಂಗ್ಸು ಒಂದ್ ಸ್ವಲ್ಪ ನಮ್ಗೆ ಇನ್ಸ್ಪಿರೇಷನ್. ಆ ಸಾಂಗ್ಸ್ ಮ್ಯೂಸಿಕ್ ಕೇಳೋದು ಕನ್ನಡದಲ್ಲಿ ಎಲ್ಲಾರ್ದು ಕೇಳ್ತೀನಿ, ಯಾರ್ದು ಹಿಂಗೆ ಕೇಳಲ್ಲ ಅನ್ನೋದು ಇಲ್ಲ. ನಿರ್ದೇಶಕರು ಹಂಸಲೇಖ ಅವ್ರದ್ದು ಕೇಳ್ತೀನಿ, ಇವಾಗ ಅರ್ಜುನ್ ಜನ್ಯ ಅವ್ರದ್ದು ಕೇಳ್ತೀನಿ, ಇವ್ರದ್ದು ಗುರುಕಿರಣ್ ಅವ್ರದ್ದು ಕೇಳ್ತೀನಿ, ಎಲ್ಲ ಪ್ರತಿಯೊಬ್ಬರು ನಾನು ಕೇಳ್ತೀನಿ. ತಮಿಳಲ್ಲಿ AR ರೆಹಮಾನ್ ಇದಾರೆ, ಇಳೆಯರಾಜ ಅವ್ರು ಇದಾರೆ, ಮಣಿ ಶರ್ಮಾ ಇದಾರೆ, ಎಲ್ಲರದು ಕೇಳ್ತೀವಿ. ತಮನ್ ಅವ್ರು ಇದಾರೆ ತೆಲುಗಲ್ಲಿ, ದೇವಿಶ್ರೀ ಪ್ರಸಾದ್ ಇದಾರೆ, ಎಲ್ಲ ಪ್ರತಿಯೊಬ್ಬರು ಸ್ಪೀಕರ್ಸ್ ಇದೆ, ಬೋಸ್ ಸ್ಪೀಕರ್ಸ್ ಇದೆ. ಸೊ ಸೌಂಡ್ ಕ್ವಾಲಿಟಿ ಹಂಗ್ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಫೋಟೋಶಾಪ್ ಎಡಿಟ್ ಮಾಡ್ಬೇಕಾದ್ರೆ ಆ ಕಡೆ ಎಡಿಟ್ ಮಾಡೋದಲ್ಲ, ಅದು ಹಾಡು ಮುಗಿಯೋಷ್ಟರಲ್ಲಿ ಒಂದು ಫೋಟೋಶಾಪ್ ಮುಗಿದಿರುತ್ತೆ. ಹಾಡು ಮುಗಿಯೋಷ್ಟರಲ್ಲಿ ಮುಗಿಯಲ್ಲ. ಈಗ 3 ಅವರ್ ಸಿನಿಮಾ 6 ಅವರ್ ತೆಗೆದು ಹಂಗೆ ಎಲ್ಲ. ಸೊ ಎಲ್ಲ ಒಂದು ಸ್ಪಾರ್ಕ್ ಆಗತ್ತೆ, ಈ ತರ ಮಾಡೋಣ ಡಿಸೈನ್, ಈ ತರ ಮಾಡೋಣ ಅಂತ. ಅದ್ರ ಮೇಲೆ ಮತ್ತೆ ವರ್ಕ್ ಮಾಡ್ತೀವಿ, ಚೆನ್ನಾಗಿ ಬರಲ್ಲ. ಸೊ ಇದನ್ನ ಈ ಥೀಮ್ ನ ಯಾವ ತರ ಕಲರ್ ಸ್ಕೀಮ್ ಮಾಡೋದು 4-5 ತರ ಮಾಡ್ತೀವಿ. ಒಂದು ನಮ್ಗೆ ಇಷ್ಟ ಆಗತ್ತೆ.
ಸೊ ಡೈರೆಕ್ಟರ್ ಅವ್ರ ಪಾಯಿಂಟ್ ಅಲ್ಲಿ ಈ ತರ ಸ್ಟೋರಿ, ನಮ್ ಪಾಯಿಂಟ್ ಅಲ್ಲಿ ಯಾವ ತರ ಮಾಡೋಣ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಆ ಥೀಮ್ ಮೇಲೆ ಒಂದ್ ರೌಂಡ್ ಮಾಡ್ತೀವಿ, ಒಂದ್ ಚೆನ್ನಾಗಿ ಬರುತ್ತೆ. ಡೈರೆಕ್ಟರ್ ಅವ್ರಿಗೆ ತೋರಿಸ್ತೀವಿ, ನಮ್ಗೆ ಹೈಲೈಟ್ಸ್ ಗೊತ್ತಾಗಲ್ಲ. ಈಗ ಯಾವ ಕ್ಯಾರೆಕ್ಟರ್ನ ಹೈಲೈಟ್ ಮಾಡ್ಬೇಕು, ಯಾವ ಕ್ಯಾರೆಕ್ಟರ್ನ ಚಿಕ್ಕ ಮಾಡ್ಬೇಕು ನಮ್ಗೆ ಐಡಿಯಾ ಇರಲ್ಲ. ನಾವು ಡಿಸೈನಿಂಗ್ ಪ್ರಕಾರ ನಾವು ಮಾಡಿರ್ತೀವಿ. ಡೈರೆಕ್ಟರ್ ಇಲ್ಲಮ್ಮ ಈ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಅಲ್ಲಿ, ಇವ್ರನ್ನ ಚಿಕ್ಕ ಮಾಡು, ಇವ್ರನ್ನ ದೊಡ್ಡ ಮಾಡು, ನಮ್ ಮೇನೇ ಹೀರೋ ಅಂತ ಅವರು ಸ್ವಲ್ಪ ಸಜೆಷನ್ಸ್ ಕೊಡ್ತಾರೆ. ಮತ್ತೆ ರೀ ಎಡಿಟ್ ಮಾಡ್ಬಿಟ್ಟು ಮತ್ತೆ ತೋರಿಸ್ತೀವಿ, ಮತ್ತೆ ಓಕೆ ಆಗುತ್ತೆ. ಈ ಒಬ್ಬೊಬ್ಬರಿಗೆ ಈ ಜ್ಯೋತಿಷಿಗಳು ಈ ಉಂಗುರ ಹಾಕಪ್ಪ, ಈ ಸರ ಹಾಕಪ್ಪ, ಈ ಕಲರ್ ಮೇಂಟೈನ್ ಮಾಡಪ್ಪ, ಈ ವಾರ ಈ ದಿನ ಇದನ್ನ ಹಾಕಪ್ಪ ಅಂತ. ನಿಮಗೆ ನೆಚ್ಚಿನ ಕಲರ್ ಯಾವ್ದು? ಆಗ್ಬರೋ ಕಲರ್ ಈ ಕಲರ್ ಅಂದ್ರೆ ಭಾರಿ ಇಷ್ಟ ಅಂತ. ನಾನು ಎವರ್ ಗ್ರೀನ್ ಗ್ರೀನ್ ಅಷ್ಟೇ. ನನ್ನ ಮೊಬೈಲ್ ವಾಲ್ ಪೇಪರ್ ಗ್ರೀನ್ ಇರುತ್ತೆ. ಅಂದ್ರೆ ಇದು ಗ್ರೀನ್ ಕಲರ್ ಅಲ್ಲ, ನೇಚರ್ ಆ ಗ್ರೀನ್ ಅಷ್ಟೇ. ನನ್ ಬೇರೆ ಇನ್ಯಾವುದು ಅಷ್ಟೊಂದೇನು ನಂಬಲ್ಲ. ನಂದು ಟ್ಯಾಗ್ ಲೈನ್ ಏನಂದ್ರೆ ಕ್ವಾಲಿಟಿ ಲೀಡ್ಸ್ ಟು ಸಕ್ಸಸ್. ನಂದು ಡೆಸ್ಕ್ಟಾಪ್ ಮೇಲೆ ಹಾಕ್ಬಿಟ್ಟಿರ್ತೀನಿ. ಸೊ ಎಲ್ಲಿ ಕ್ವಾಲಿಟಿ ಇರುತ್ತೋ 100% ಸಕ್ಸಸ್ ಇಷ್ಟೇ ಇರುತ್ತೆ. ಈಗ ನಾವು ಕ್ವಾಲಿಟಿ ಕೊಡಲ್ದೆ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ನಮ್ದು ಸಕ್ಸಸ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ನಮ್ಮನ್ನ ಚೆಕ್ ಮಾಡ್ಕೋಬೇಕು. ನಮ್ದೇ ಎಲ್ಲ ಮಿಸ್ಟೇಕ್ ಇದೆ, ನಾವು ನಮ್ಮ ಕ್ವಾಲಿಟಿನ ಸ್ವಲ್ಪ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ 100% ಸಕ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಅಸ್ಟ್ರಾಲಜಿ ಎಲ್ಲ ಅಷ್ಟೊಂದು ತೀರಾ ನಂಬಲ್ಲ. ಹಂಗಾಗಿ ಕೇಳಿದೆ. 20 ವರ್ಷ ಕಳೆದಿರಿ ಸರ್. ಅವತ್ತಿನ ಚಿತ್ರರಂಗಕ್ಕೂ ಇವತ್ತಿನ ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಕಾಣ್ತಿದೆ? ಅಪ್ಗ್ರೇಡ್ ಆಗಿದ್ದಕ್ಕೆ ಮಣಿ ಇವತ್ತು ಇನ್ನೂ ನಿಂತಿದ್ದಾರೆ ಇಂಡಸ್ಟ್ರಿಯಲ್ಲಿ. ಅವರು ಒಬ್ರು ಲೀಡಿಂಗ್ ಅಲ್ಲಿರೋ ಫೋಟೋ ಡಿಸೈನರ್ ಅಂತ ಹೇಳ್ಬೋದು. ನಿಮಗೆ ಯಾವ ತರ ಕಾಣಿಸ್ತಾ ಇದೆ? ಅಂದ್ರೆ ತುಂಬಾ ವೇರಿಯೇಷನ್ ಇದೆ. ಈಗ ಮುಂಚೆ ಸಿಸ್ಟಮ್ ಇದ್ದು ಡಿಸೈನಿಂಗ್ ಬಂದ್ರೆ ಮಾತ್ರ ಆ ಕೆಲಸ ಬರ್ತಾ ಇದ್ರು. ಈಗ ಮೊಬೈಲ್ ಆಪ್ ಇಟ್ಕೊಂಡ್ಬಿಟ್ಟು ಫೋಟೋ ಎಡಿಟ್ ಮಾಡ್ಕೊಟ್ರೆ ಡಿಸೈನರ್. ಅಂದ್ರೆ ಅಷ್ಟು ಅಡ್ವಾನ್ಸ್ ಆಗಿದೆ. ಅದೇ ಹತ್ರ ತುಂಬಾ ಮೈನಸ್ ಇದೆ. ಅವರು ಮಾಡೋ ಕ್ವಾಲಿಟಿ ಪೋಸ್ಟರ್ಸ್ ಔಟ್ಪುಟ್ ಬರಲ್ಲ. ಸುಮ್ನೆ ಮೊಬೈಲ್ ಮಾತ್ರ ನೋಡ್ಕೋಬಹುದು. ಅದು ಕೆಲವು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಅರ್ಥ ಆಗಲ್ಲ. ಇಲ್ಲೇ ಬಂತಲ್ಲಪ್ಪ ಇದನ್ನೇ ಕೊಟ್ರೆ ಆಗತ್ತಲ್ಲ ಅಂತಾರೆ. ಇದೆಲ್ಲ ಪಿಕ್ಸೆಲ್ ಲೆಕ್ಕ ಇದೆಲ್ಲ ಪಿಕ್ಸೆಲ್ ಲೆಕ್ಕ ಬರುತ್ತೆ. ಅವೆಲ್ಲ ಮೆಗಾ MB ಪ್ರಕಾರ ಎಲ್ಲ ಬಂದು ಆ ಕ್ವಾಲಿಟಿ ಇದ್ದೇ ಇರುತ್ತೆ. ಸೊ ಅದು ಒಂದು ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಒಂದ್ ಸ್ವಲ್ಪ ಅಡ್ವಾಂಟೇಜ್, ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್. ಸೂಪರ್ ಸರ್. ಮನುಷ್ಯ ಅಂದ್ಮೇಲೆ ಇವತ್ತಿಗೆ ಮಾಡಿದ್ರೆ ಸಾಕಪ್ಪ, ನಾಳೆ ಆದ್ರೆ ಸಾಕಪ್ಪ ಅಂತೆಲ್ಲ ಇರುತ್ತೆ. ಮಣಿಯವರ ಮನಸ್ಸಿನಲ್ಲಿ ಅಥವಾ ಮಣಿಯವರ ಮೆದುಳಿನಲ್ಲಿ ಯಾವ ಗುರಿ ಇದೆ? ನಮ್ದು ಇನ್ನೂ ನಾವು ಕ್ವಾಲಿಟಿ ಕೊಡ್ಬೇಕು. ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕೆ ಅವ್ರ ತರ ಮಾಡಬೇಕು, ಇವ್ರ ತರ ಮಾಡ್ಬೇಕು ಅನ್ನೋ ತರ ನಮ್ ಡಿಸೈನ್ಸ್ ನೋಡಿ ಈ ತರ ಮಾಡಿ ಅನ್ನೋವರೆಗೂ ನಾವು ಮಾಡ್ತಾನೆ ಇರ್ಬೇಕು. ಅದು ನಾಳೆನೂ ಆಗ್ಬೋದು, ಇನ್ನು 10 years ಆಗ್ಬೋದು. ಆ ಪರ್ಫೆಕ್ಟ್ಗೆ ನಾವು ಮಾಡ್ತಾನೆ ಇರ್ಬೇಕು. ನಮ್ಮ ಊರಿಂದ ಬೇರೆ ಊರು ಕೆಲಸ ಮಾಡೋದು ಹೌದು, ಬಟ್ ಬೇರೆ ಊರಿನ ನಮ್ಮೂರಿಗೆ ಬಂದು ಕೆಲಸ ಮಾಡೋದು ಹೌದು. ಆ ಥರದ್ದು ನಾವು ನಿಂತಿದ್ದೀವಿ ಇಂಡಸ್ಟ್ರಿ. ಹೌದೌದು. ನಿಮಗೆ ಬೇರೆ ಬೇರೆ ಭಾಷೆಯ ಆಫರ್ಗಳು ಬರ್ತಿದವ? ಇಲ್ಲ, ಮುಂಚೆ ಮಾಡ್ತಿದ್ವಿ. ಈಗ ದೂಕುಡು ಎಲ್ಲಾನು ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಕರ್ನಾಟಕಕ್ಕೆಲ್ಲ ಡಿಸೈನ್ಸ್ ನಾವು ಮಾಡಿದ್ದು. ಹಂಗೆ ಸುಮಾರು ಫಿಲ್ಮ್ ಮಾಡ್ತಾ ಇದ್ವಿ, ತೆಲುಗು ಪಿಕ್ಚರ್ಸ್ ಎಲ್ಲಾನು. ಈಗೆಲ್ಲ ಅಲ್ಲಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ನಾವು ಮಾಡ್ತಾ ಇಲ್ಲ. ಮುಂಚೆನೂ ಆಫರ್ ಇತ್ತು ತೆಲುಗು ಇಂಡಸ್ಟ್ರಿಗೆ. ಸೊ ನಮ್ಮ ತಂದೆ ಕಡೆಯಿಂದ ನನಗೆ ಇಲ್ಲಿ ಒಳ್ಳೆ ಹೆಸರಿದೆ, ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನನಗೆ ಅಭಿಮಾನದಿಂದ ನೋಡ್ಕೊತಾ ಇದ್ದಾರೆ. ಇಲ್ಲಿ ಬಿಟ್ಟು ಮತ್ತೆ ನಾನು ಬರೋಕ್ಕೆ ಇಷ್ಟ ಇಲ್ಲ ತಿಳ್ಬಿಟ್ಟು ಯಾವ್ದು ಬರೀ ಕನ್ನಡ ಸಿನಿಮಾ ಮಾತ್ರ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಮಣಿಯವರು ಎಷ್ಟವರು ಕೆಲಸ ಮಾಡೋಷ್ಟು ಬಿಸಿ ಇದ್ದಾರೆ ಈಗ 10 to 6. ಇದೆ. ಬೆಳಗ್ಗೆ ಹೋದ್ರೆ ಊಟನಲ್ಲೇ, ಮನೆ ಬಂದು ಗ್ರೌಂಡ್ ಫ್ಲೋರ್, ಆಫೀಸ್ ಫಸ್ಟ್ ಫ್ಲೋರ್. ಮನೆಯ ಆಫೀಸ್, ಮನೆಯ ಮಂತ್ರಾಲಯ. ಅವಾಗ್ಲೇನೆ ಒಂದೊಂದ್ಸರಿ ಹೋಗಕ್ಕಲ್ಲ ಆನ್ ಟೈಮ್ ಊಟಕ್ಕೆ. ಒಂದು ಕೆಲಸ ಮಾಡ್ತಾ ಇರ್ತೀವಿ, ಎದ್ದು ಆ ಬ್ರೇಕ್ ಬಿಟ್ರೆ ಆ ಮೂಡ್ ಔಟ್ ಆಗುತ್ತೆ. ಸೊ ನಾವು ಅದ್ರಲ್ಲಿ ಮಾಡ್ತಾ ಇರ್ತೀವಿ. ಮನೆಯವ್ರೇನು 2 ಗಂಟೆ ಆಯ್ತು ಊಟಕ್ಕೆ ಬಂದಿಲ್ಲ, 3 ಗಂಟೆ ಆಯ್ತು ಊಟಕ್ಕೆ ಬಂದಿಲ್ಲ. ಅವ್ರ ಕಾನ್ಸಂಟ್ರೇಷನ್ ಅದು. ನಮ್ಮ ಕಾನ್ಸಂಟ್ರೇಷನ್ ಈ ಮೂಡು ಚೇಂಜ್ ಆಗ್ಬಿಡುತ್ತೆ, ಮುಗಿಸ್ಬಿಡೋಣ ಅನ್ನೋದ್ರಲ್ಲಿ ನಮ್ಗಿರುತ್ತೆ. ಸೊ ಒಂದೊಂದ್ಸತಿ ಬೇಗ ಹೋಗ್ತೀವಿ, ಒಂದೊಂದ್ಸತಿ ಲೇಟಾಗಿ ಹೋಗ್ತೀವಿ. ಒಂದೊಂದ್ಸತಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ರಫ್ ಆಗಿ ಇಟ್ಕೊಂಡಿದ್ವಿ. ಊಟ ಮಾಡ್ಕೊಂಬಿಟ್ಟು ಒಂದೇ ಸ್ಟ್ರೆಚಲ್ಲಿ ಮಾಡ್ಬೋಣ ಅನ್ಸುತ್ತೆ. ಒಂದೊಂದ್ಸತಿ ಎಲ್ಲೆಲ್ಲ ಇದು ಮಾಡ್ಬೋಣ ಅಂತ ಅನ್ಸುತ್ತೆ. ಒಂದೊಂದ್ಸತಿ ಒಂದೊಂಥರ. ಮಕ್ಳು ಏನ್ ಮಾಡ್ತಾರೆ? ಮಗಳು ಬಂದು ಈಗ 5th standard, ಮಗ ಬಂದು ಈಗ LKG. ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ? ಮೊಬೈಲ್ ಇಟ್ಕೊಳ್ಳೋದು, ಡಿಸೈನ್ ಮಾಡೋದು ಅವೆಲ್ಲ ಮಾಡ್ತಾರೆ. ಪೇಂಟಿಂಗ್ ಗೀಟಿಂಗ್ ಅದು ಇದು ಮಾಡ್ತಾ ಇದ್ದಾರೆ. ನಾನು ಯಾವುದು ಅವ್ರ ಫೀಡಿಂಗ್ ಬಿಟ್ಬಿಟ್ಟಿದ್ದೀನಿ. ಇದೇ ಮಾಡು, ಅದೇ ಮಾಡು, ಡಿಸೈನಿಂಗ್ ಮಾಡು, ಪೇಂಟಿಂಗ್ ಮಾಡು. ನಾನೇನು ತಂದೆಯವರು ಅದೇ ಮಾಡಿದ್ದಲ್ವಾ? ಫೈನಲಿ ಸರ್, ಇವತ್ತಿನ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ
20 ವರ್ಷ ಕಳೆದಿದ್ದೀರಿ, ಏನೆಲ್ಲ ಇಷ್ಟಪಡ್ತೀರಿ, ಏನ್ ಅನ್ಸತ್ತೆ ನಿಮ್ಮ ದಾರಿ ನಿಮಗೆ? ಅನ್ಸತ್ತೆ ಅನ್ನೋಕ್ಕಿಂತ ಯಂಗ್ಸ್ಟರ್ಸ್ಗೆ ಏನಂತ ಹೇಳಿದ್ರೆ ಫಸ್ಟು ಕೆಲಸ ಕೈಯಲ್ಲಿ ಚೆನ್ನಾಗಿ ಬಂದಾದ್ಮೇಲೆ ಕೆಲಸ ಮಾಡ್ಬೋದು. ಸುಮ್ಮನೆ ಒಂದು 4-5 ಮೊಬೈಲ್ ಆ್ಯಪ್ ಇಟ್ಕೊಂಡ್ಬಿಟ್ಟು ಅದರಲ್ಲಿರೋ ಆಪ್ಷನ್ಸ್ನೇ ಮಾಡ್ತಾ ಇದ್ರೆ ನಮ್ದು ಕ್ರಿಯೇಟಿವ್ ಅಲ್ಲಿಗೆ ಇರುತ್ತೆ. ನಾವು ಕ್ರಿಯೇಟ್ ಮಾಡ್ಬೇಕು. ಆ ಆ್ಯಪ್ಸ್ ಅಲ್ಲಿ ಇರೋ ಟೂಲ್ಸ್ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿದ್ರೆ ಅವಾಗ ನಮ್ಗೆ ಇನ್ನೂ ಕ್ರಿಯೇಟಿವಿಟಿ ಬಿಲ್ಡ್ ಆಗುತ್ತೆ. ಆ್ಯಪ್ಸ್ ಅಲ್ಲಿ ಅಷ್ಟೊಂದೇನೋ ಆಪ್ಷನ್ 4-5 ಆಪ್ಷನ್ಸ್ ಅಷ್ಟೇ. ನಾವು ಫೋಟೋಶಾಪ್ ಅಲ್ಲಿ ಕಲ್ತ್ಕೊಂಡು ಪ್ರತಿಯೊಂದು ಟೂಲ್ಸು ಯಾವ ಥರ ಮಾಡ್ಬೋದು, ಯಾವ ಥರ ಫಿಲ್ಮ್ ಮಾಡ್ತಾ ಇದ್ರೆ ಯಾವ ಥರ ಟ್ರೆಂಡ್ ಇದೆ, ನಾವು ಇನ್ಯಾವ ಥರ ಮಾಡೋದು ಅಂತ ಮಾಡಿದ್ರೆ ಕೈಯಲ್ಲಿ ಕೆಲಸ ಇಟ್ಕೊಂಡ್ರೆ ಏನು ಬೇಕಾ ಮಾಡೋದು. ಆ್ಯಪ್ಸ್ ಇಟ್ಕೊಂಡೆಲ್ಲ ಮಾಡಿದ್ರೆ ಲೈಫ್ ಇರಲ್ಲ. ಈ ನಮ್ಮ ಸೊಗಸಾದ ಮಾತುಕತೆಯಲ್ಲಿ ಒಂದು ಚಿಕ್ಕ ಆಫರ್ ಕೊಡೋಣ ಸರ್. ನಿಮ್ ತರ ಯಾರಿಗಾರ ಕನ್ಸಿದ್ದು, ನಿಮ್ ತರ ಕನ್ಸ್ ಬರೋದು ಲಕ್ಷಕ್ಕೊಬ್ಬನಿಗೆ, ಇವಾಗ ನಾನು ಫೋಟೋಶಾಪ್ ಮಾಡ್ಬೇಕು ಅನ್ನೋದು ಅಂತವ್ರಿಗೆ ಮಣಿಯವ್ರು ಹೆಂಗೆ ಅವಕಾಶ ಕೊಡ್ತಾರೆ ಸರ್? ಖಂಡಿತ ಅವರು ಇಂಟ್ರೆಸ್ಟ್ ಇದ್ದು ಒಂದು ಪ್ಯಾಷನ್ ಇದ್ದು ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ಕ್ಲಾಸಸ್ ಮಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ಕೆಲಸ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಕೆಲಸ ಇತ್ತು ಅಂದ್ರೆ ಪ್ರಪಂಚದ ಎಲ್ಲೋದ್ರೂ ಬದುಕಬಹುದು. ಹೌದಲ್ಲ, ಕೈ ಕೆಲಸ ಇರ್ಬೇಕು ಅಂತ. ಕೈ ಕೆಲಸ ಇರಬೇಕು. ಕೆಲಸ ಕೈಯಲ್ಲಿ ಇತ್ತು ಅಂದ್ರೆ ಎಲ್ಲೋದ್ರೂ ಅವರು ಕೆಲಸ ಪ್ರೂವ್ ಮಾಡ್ಕೋಬಹುದು, ಅವ್ರದ್ದು ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೋಬಹುದು. ಸರ್, ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ವಿ, ಬಾರಿ ಮನಸಾರೆ ಮಾತಾಡಿದ್ರಿ. ತುಂಬಾ ಭಯ ಇತ್ತು ನನಗೆ, ಹೆಂಗಪ್ಪ ಮಾತಾಡ್ಸೋದು ಏನಪ್ಪ ಕೇಳೋದು ಅಂತಲ್ಲ. ಸೇಮ್ ನಂಗೂ ಅದೇ ಭಯ ಪ್ಲಸ್ ಭಯ ಅಭಯ ಆಗಿದೆ. ಸರ್, ಥ್ಯಾಂಕ್ ಯು. ನಮ್ಮ ಈ ಒಂದು ಆಮಂತ್ರಣಕ್ಕೆ ಬಂದು ನಮ್ಮ ನಾವು ಈಗ ಎಲ್ಲಾ ಕ್ವಶನ್ಗಳಿಗೆ ಮಾತು ಉತ್ತರ ಕೊಟ್ಟು ಖುಷಿ ಆಯ್ತು ಸರ್. ಸರ್, ಹೆಂಗಿತ್ತು ನಮ್ಮ ವ್ಯವಸ್ಥೆ? ಮತ್ತು ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದ್ರೆ ಫಸ್ಟ್ ಇದ್ದು ನಂಗೆ ಒಂಥರ ಸ್ಟೇಜ್ ಫಿಯರ್. ಸೊ ನನಗೆ ಮುಂದೆ ಬರಕ್ಕೆ ಅಷ್ಟೊಂದು ಭಯ. ಪೋಸ್ಟ್ ಅಷ್ಟೇ ಕಾಣ್ತಿತ್ತು ನಿಮ್ದು ಅಷ್ಟೇ, ಯಾವಾಗ್ಲೂ ಆಫ್ ಸ್ಕ್ರೀನ್ ಅಷ್ಟೇ. ಸೊ ಈ ಥರ ಆಪರ್ಚುನಿಟಿ, ಆಮೇಲೆ ಈ ಥರ ಟೆಕ್ನಿಷಿಯನ್ಸ್ ಮುಂದೆ ಕರೆಸಿ ಅವ್ರಿಗೆ ಎಕ್ಸ್ಪೋಸ್ ಮಾಡೋದು ತುಂಬ ದೊಡ್ಡ ವಿಷಯ. ಅದು ಮಾಡಿದ್ರೆ ನಿಮಗೆ ನಿಮ್ಮ ಟೀಮ್ಗೆ ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಅದೇ ನಮ್ಮ ಚಿತ್ರರಂಗದಲ್ಲಿ ಒಂದು ಸೆಲೆಬ್ರಿಟಿ ಏನಂದ್ರೆ ಫೋಟೋ ಮೇಕರ್ ಅಂತ ಹೇಳ್ಬೋದು ನಾವು. ನಿಮ್ದೇ ಆದೊಂದು ಬೆಂಚ್ ಮಾರ್ಕ್ ಅನ್ನ ಒತ್ತಿದ್ದೀರಿ. ನಿಮ್ಮನ್ನು ಮಾತಾಡ್ಸಿದ ನಮೂನೆ ಹೆಮ್ಮೆ ಸರ್. ಇಲ್ಲಿ ಬಂದಿದ್ದು ಒಂದು ಕಳೆ ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಈ ಕಲೆಯನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ನಮ್ಮ ಕಡೆ ಒಂದು ಚಿಕ್ಕ ಒಂದು ಕಡೆ ಈ ಸವಿನೆನಪು ನಿಮ್ಮಲ್ಲಿ ಇರ್ಲಿ ಅನ್ನೋದು ನಮ್ಮ ಆಸೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 20-40 ಆಗ್ಲಿ ನಿಮ್ ಜೊತೆಗೆ ಬಂದವರು ಇನ್ನಷ್ಟು ಎಲ್ಲ ಶಿಷ್ಯಂದ್ರು ಕೆಲಸ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. ಹೀಗೆ ಹೆಚ್ಚೆಚ್ಚು ಕೆಲಸ ಮಾಡೋಂಗ್ ಆಗ್ಲಿ. ಬೇರೆ ಊರ್ನವ್ರು ಇಲ್ಲಿ ಬಂದು ಕೆಲಸ ಮಾಡಿಸ್ಕೊಬೇಕು. ಆ ತರ ಆಗ್ಬೇಕು. ಟ್ಯಾಲೆಂಟ್ ಅನ್ನೋದು ಇತ್ತು ಅಂದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೌದು ಸರ್, ಅದಾಗ್ಲಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.